ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಕುರ್ಚಿ ಕದನದ ಚರ್ಚೆಗಳು ಮತ್ತೆ ಗರಿಗೆ ತರಿದ್ದಾವೆ. ರಾಜ್ಯದ 2.25 ವರ್ಷದ ಆಡಳಿತದಲ್ಲಿ ಬಹುತೇಕ ನಾವು ರಾಜ್ಯದ ಅಭಿವೃದ್ಧಿ ಬಗ್ಗೆಯೋ, ಕುಂದುಕೊರತೆಗಳ ಬಗ್ಗೆಯೋ, ಅನುದಾನದ ಕುರಿತಂತೆಯೋ, ಆ ಕ್ಷೇತ್ರ ಎಷ್ಟರ ಮಟ್ಟಿಗೆ ಉದ್ಧಾರ ಆಗಿದೆ ಅನ್ನೋದರ ಕುರಿತೆಯೋ ಮಾತಾಡಿದ್ದಕ್ಕಿಂತ ಹೆಚ್ಚಾಗಿ ಬಹಳ ಮುಖ್ಯವಾಗಿ ನಾವು ಇತ್ತೀಚೆಗೆ ಬಹಳ ಮುಖ್ಯವಾಗಿ 2.5 ವರ್ಷದ ಆಡಳಿತದಲ್ಲಿ ಕುರ್ಚಿ ಕದನದ ಬಗ್ಗೆ ಮಾತಾಡಿದ್ದು ಹೆಚ್ಚು. ಮಾಧ್ಯಮದಲ್ಲಿ ಇದು ಚರ್ಚೆ ಆಗೋದ್ರ ಜೊತೆಗೆ ನೀವು ಗಮನಿಸಬಹುದು, ಕರ್ನಾಟಕ ಕಾಂಗ್ರೆಸ್ ಏನು ಆಡಳಿತವನ್ನು ನಡೆಸ್ತಾ ಇದೆ ಆ ನಾಯಕರೇ ಹೆಚ್ಚಾಗಿ ಇದನ್ನು ಉಲ್ಲೇಖ ಮಾಡಿ ಆ ಚರ್ಚೆಯನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ಭಾಗ. ಆದರೆ ಇವತ್ತು ನೋಡಿ ಮತ್ತೊಂದು ಡೆವಲಪ್ಮೆಂಟ್ ಆಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪಯಣ. ಅಲ್ಲಿ AICC ಅಧ್ಯಕ್ಷರನ್ನ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗುವಂಥ ಪ್ರಯಾಣ. ಒಂದು ಕಡೆ ಚುನಾವಣೆ ನಿಮಿತ್ತ ಚರ್ಚೆಯನ್ನು ಮಾಡೋದಕ್ಕೆ ಹೊರಟಿದ್ರು ಕೂಡ ಈ ವಿಷಯ ಅಲ್ಲಿ ಚರ್ಚೆ ಆಗಲ್ಲ ಅಂತೇನಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಆ ಒಪ್ಪಂದವನ್ನು ನೆನಪಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆಯಾಗಿದ್ದರೆ, ಇನ್ನೊಂದು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಗಮನಿಸಬೇಕು. ನನಗೆ ಯಾವುದೇ ರೀತಿ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಸೊ ವಿಚ್ ಇಸ್ ವೆರಿ ಮಚ್ ಕ್ಲಿಯರ್. ಒಂದು ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ, ಕ್ಲೋಸ್ ಡೋರ್ ಕಾನ್ವರ್ಸೇಷನ್ ಅದು. ಮತ್ತದು ಕದ್ದು ಮುಚ್ಚಿ ಏನು ಮಾತಾಡಿಲ್ಲ. ಸಿದ್ದರಾಮಯ್ಯನವ್ರಿಗೂ ಗೊತ್ತು, ಹೈಕಮಾಂಡ್ಗೂ ಗೊತ್ತು ಎಂಬರ್ಥದ ಮಾತುಗಳನ್ನು ಆಡಿದ್ದಾರೆ. ರೈಟ್. ಇಷ್ಟೆಲ್ಲ ಸ್ಟೇಟ್ಮೆಂಟನ್ನು ಓಪನ್ ಆಗಿ ರಾಜ್ಯದ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷರು ಕೊಡ್ತಿರೋ ಸಂದರ್ಭದಲ್ಲಿ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿ ಏನು ಹೇಳ್ತಾರೆ, ಇದು ಕೂಡ ಬಹಳ ಮುಖ್ಯ ಅಲ್ವಾ? ಅವ್ರದ್ದು ಅದೊಂದೇ ಸೆಂಟೆನ್ಸ್, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನ ಕುರ್ಚಿ ಕದನದ ಕುರಿತಂತೆ ಇವತ್ತು ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಬೇಕು ಅಂತ ಸ್ಟೇಟ್ಮೆಂಟನ್ನು ಹರಿಬಿಡ್ತಾರೋ ಅಥವಾ ಯಾವುದಾದ್ರೂ ಒಂದು ವಸ್ತು ವಿಷಯ ಚರ್ಚೆಯಲ್ಲಿ ಇರಲಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಅವ್ರು ಕೊಡೋ ಒಂದೊಂದು ಸ್ಟೇಟ್ಮೆಂಟಿಗೂ ಕೂಡ ರಾಜ್ಯದ ಅಷ್ಟೂ ಮಾಧ್ಯಮಗಳಲ್ಲಿ ಚರ್ಚೆ ಅನ್ನೋದು ಗರಿಗೆದರಿ ಬಿಡುತ್ತೆ. ರಾಜ್ಯದ ಜನಸಾಮಾನ್ಯರಲ್ಲಿ ಚಿಂತನ ಮಂಥನಗಳು ಶುರುವಾಗ್ಬಿಡುತ್ತೆ. ಅಂತಹ ಒಂದು ಸ್ಟೇಟ್ಮೆಂಟನ್ನು ಯತೀಂದ್ರ ಸಿದ್ದರಾಮಯ್ಯನವರು ಆಗಾಗ ಕೊಡ್ತಾರೆ. ಅದು ಡೈವರ್ಷನ್ ಪಾಲಿಟಿಕ್ಸು, ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿರುವ ಸಂದರ್ಭದಲ್ಲಿ, ಬೆಲೆ ಏರಿಕೆಯ ಬಿಸಿ ಇಷ್ಟರ ಮಟ್ಟಿಗೆ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲಿ ರಾಜ್ಯದ ಜನ ಬೀದಿಗಿಳಿದು ಹೋರಾಟ ಮಾಡಿಬಿಡ್ತಾರೋ, ಎಲ್ಲಿ ಅಭಿವೃದ್ಧಿ ಬಗ್ಗೆ ರಾಜ್ಯದ ಜನ ಪ್ರಶ್ನೆ ಮಾಡಿಬಿಡ್ತಾರೋ, ಅಯ್ಯೋ ನಮ್ಮ ಗ್ಯಾರಂಟಿ ದುಡ್ಡು ಬರ್ತಿಲ್ವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೋ ಅಂತ ಹೇಳಿ ಅದನ್ನು ಡೈವರ್ಟ್ ಮಾಡೋದಕ್ಕೆ ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಈ ಸ್ಟೇಟ್ಮೆಂಟ್ಗಳು ಅಗೇನ್ ಆ ಕುರ್ಚಿ ವಿಚಾರಕ್ಕೆ ಹೋಗುತ್ತೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಬಗೆಹರಿತಾ ಇಲ್ಲ ಆ ಕುರ್ಚಿಯ ಗೊಂದಲ. ಪದೇ ಪದೇ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರು ನೀಡ್ತಾನೇ ಇದ್ದಾರೆ. ಒಬ್ಬರಲ್ಲ ಒಬ್ಬರು ಈ ವಿಷಯವನ್ನು ಜೀವಂತವಾಗಿರಿಸ್ಬಿಟ್ಟಿದ್ದಾರೆ. ಒಬ್ಬರಲ್ಲ ಒಬ್ಬರು. CM ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಂಚಲನವನ್ನೇ ಹುಟ್ಟುಹಾಕ್ಬಿಟ್ಟಿದೆ. ಚರ್ಚೆ ಕಾವೇರಿರೋ ಹೊತ್ತಲ್ಲೇ ಡಿ ಕೆ ಶಿವಕುಮಾರ್ ದೆಹಲಿ ಭೇಟಿ. ಇದು ನೋಡಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಕೊಟ್ಟ ಮಾತನ್ನು ಹಾಗಾದರೆ ಡಿ ಕೆ ಶಿವಕುಮಾರ್ ನೆನಪಿಸುವ ಎಲ್ಲ ಪ್ರಯತ್ನವನ್ನು ಮಾಡ್ತಾರಾ? ಆದರೆ ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದಲ್ಲ ಬಹಳ ಮನಬಿಚ್ಚಿ ಮನಸ್ಸಲ್ಲಿರುವಂಥ ವಿಚಾರವನ್ನು ಅಟ್ ದ ಸೇಮ್ ಟೈಮ್ ಏನು ವಾಸ್ತವ ಇದೆ ಅದನ್ನು ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಿ, ಏನು ಮುಚ್ಚುಮರೆ ಇಟ್ಕೊಂಡು ನಾವು ಮಾತಾಡಿದಲ್ಲ, ಸಿದ್ದರಾಮಯ್ಯನವ್ರಿಗೂ ಗೊತ್ತು, ನನಗೂ ಗೊತ್ತು, ಹೈಕಮಾಂಡ್ಗೂ ಆ ವಿಚಾರ ಗೊತ್ತಿರುವಂಥದ್ದೇ ಎಂಬ ಅರ್ಥದ ಮಾತುಗಳನ್ನು ಭಾಳ ನೇರವಾಗಿ ಹೇಳಿದ್ದಾರೆ. ಹಾಗಾಗಿ ನನಗೆ ಯಾವುದೇ ರೀತಿ ಗೊಂದಲ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್. ಇದರ ನಡುವೆ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ? ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ. ಅದೊಂಥರ ಹೇಳ್ಕೊಟ್ಟು ಹೇಳೋದಂಗೆ. ಲಾಸ್ಟ್ ಟೈಮು ಅವ್ರ ಮನೆಗೆ ಇವರು, ಇವ್ರ ಮನೆಗೆ ಅವರು ಹೋಗಿದ್ರಲ್ಲ, ಅವಾಗೊಂದು ಸೂಚನೆ ಮೇರೆಗೆ ಅವ್ರ ಮನೆಗೆ ಇವರು, ಇವ್ರ ಮನೆಗೆ ಅವರು ಹೋಗಿದ್ದು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮನೆಗೆ, ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ. ಸೊ ಆ ಸಂದರ್ಭದಲ್ಲಿ ನೋಡಿ, ರಾಜ್ಯದ ಜನ ಗೊಂದಲದಲ್ಲಿರಬಾರ್ದು, ದ್ವಂದ್ವ ಇರುವಂಥ ಹೇಳಿಕೆಗಳನ್ನು ಕೊಡಬಾರ್ದು. ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಸೂಚನೆಯ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಮೀಟ್ ಆಗಿದ್ರು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವತ್ತೇನು ಮಾತಾಡಿದ್ರು ಅದನ್ನೇ ಪುನರುಚ್ಚರಿಸುವಂಥ ಕೆಲಸ. ಅಂದರೆ ಹೈಕಮಾಂಡ್ ಏನು ಹೇಳುತ್ತೆ ಆ ತೀರ್ಮಾನಕ್ಕೆ ತಾವು ಬದ್ಧ ಅಂತ. ಅದರಲ್ಲೇನು ತಪ್ಪಿಲ್ಲ. ಸಿದ್ದರಾಮಯ್ಯವ್ರು ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಾಗೆ ನಡ್ಕೋಬೇಕು. ಬಟ್ ಈಗ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟಿಗೆ ಏನು ಹೇಳಿಕೆಯನ್ನು ಕೊಡ್ಬೋದಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೂ ಒಂದು ಕ್ಲಾರಿಟಿ ಸಿಕ್ಕಿದೆ. ಹಾಗಾದರೆ ಆರ್ ವಿ ದೇಶಪಾಂಡೆ ಅವರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಇದಕ್ಕೆಲ್ಲ ಸಂಬಂಧಪಟ್ಟಂತೆ CT ರವಿ ಇವರು ಏನು ಹೇಳಿದ್ದಾರೆ ಇದು ಬಹಳ ಮುಖ್ಯ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ.
ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತೊಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ, ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ. ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋಂಥ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರಿಗೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಪ್ರಯೋಜನ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಮಾನ್ಯ ಮುಖ್ಯಮಂತ್ರಿಯವರಾಗಲಿ, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ನಿರ್ಣಯ ಮಾಡ್ತೇವೆ ಅದು ಅಂತಿಮ ನಿರ್ಣಯ, ಅದು ನಾವು ಒಪ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಕಾಣಿಸ್ತಿದೆ, ವಿಳಂಬ ಮಾಡದೆ ಹೈಕಮಾಂಡ್ ತನ್ನ ನಿರ್ಣಯ ಹೇಳಬೇಕು. ಯಾಕಂದರೆ ಇದಕ್ಕೆ ಒಂದು ಪೂರ್ಣವಿರಾಮ ಆಗಬೇಕು. ಈಗ ಇದು ನಡಿಬಾರ್ದು. ಇದನ್ನು ಅನ್ನೆಸೆಸರಿ ಗೊಂದಲಗಳು ನಡೆಯೋದು, ಯಾರ ಮನಸ್ಸು ಬಂದಾಗ ಏನು ಬೇಕಾದಾಗ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರೋ ಜನ ಜವಾಬ್ದಾರಿಯಿಂದ ಹೇಳಬೇಕು, ಜವಾಬ್ದಾರಿ ಮಾಡಬೇಕು. ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಬರೀ ಹೇಳಿಕೆಗಳನ್ನು, ಉಪಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅಂದ್ಕೊಬಾರ್ದು. ಕುಸ್ತಿ ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ವಿಶೇಷವಾದ ಅರ್ಥ ಇದೆ. ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳಬೇಕು, ಯಾರೋ ಬೀಳಬೇಕು. ಇದು ಬೀಳಂಗೂ ಇಲ್ಲ, ಹೇಳಂಗೂ ಇಲ್ಲ. ಇದನ್ನ ಯಾವ ಸೀಮೆ ಕುಸ್ತಿ ಅಂತೀರಿ? ಕುಸ್ತಿಗೆ ಅಪಮಾನ ಮಾಡಬೇಡಿ. ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಬರೀ ಹೇಳಿಕೆಗಳನ್ನು, ಉಪಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅಂದ್ಕೊಬಾರ್ದು. ಕುಸ್ತಿ ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ವಿಶೇಷವಾದ ಅರ್ಥ ಇದೆ. ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳಬೇಕು, ಯಾರೋ ಬೀಳಬೇಕು. ಇದು ಬೀಳಂಗೂ ಇಲ್ಲ, ಹೇಳಂಗೂ ಇಲ್ಲ. ಇದನ್ನ ಯಾವ ಸೀಮೆ ಕುಸ್ತಿ ಅಂತೀರಿ? ರೈಡಿ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ರತನ್ ಪೂಜಾರಿ ಇದ್ದಾರೆ, ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ, ನಮಸ್ಕಾರ. ರತನ್ ಅವರೇ, ಏನಿದು ಮತ್ತೊಂದ್ಸಲಿ ಚರ್ಚೆಗೆ ಬಂದ್ಬಿಟ್ಟಿದೆಯಲ್ಲ ಕುರ್ಚಿ ಕದನ, ಏನಾಗ್ತಿದೆ ರಾಜ್ಯದಲ್ಲಿ? ಇದು ಬಹಳ ಅನ್ಫಾರ್ಚುನೇಟ್. ಈ ರಾಜ್ಯದಲ್ಲಿ 3 ವರ್ಷ ಆಗ್ತಾ ಬಂದಿದ್ರು, ಇವ್ರ ಹತ್ರ ಏನಾದರೂ ಅಭಿವೃದ್ಧಿ ಮಾಡಿದಿರ ಅಂತ ಕೇಳಿದ್ರೆ ಯಾರು ಕೂಡ ಅದ್ರ ಬಗ್ಗೆ ಏನೂ ಮಾತಾಡ್ತಾನೆ ಇಲ್ಲ. ಬೆಲೆ ಏರಿಕೆ ಗಗನಕ್ಕೇರಿದೆ. ನಿನ್ನೆ ಕೂಡ ಮೆಟ್ರೋದು ಬೆಲೆ ಏರಿಸಿ ಅದು ಕೂಡ ಒಂದು ದೊಡ್ಡ ಚರ್ಚೆ ಆಯಿತು. ಭ್ರಷ್ಟಾಚಾರ ಮಿತಿ ಮೀರಿದೆ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹಳ್ಳ ಹಿಡಿದು ಬಿಟ್ಟಿದೆ. ಇಂಥದ್ರಲ್ಲಿ ಗೃಹಲಕ್ಷ್ಮಿ ಅದು 2 ಫೆಬ್ರವರಿ ತಿಂಗಳಿದ್ದು ಮತ್ತು ಇನ್ನೊಂದು ಮಾರ್ಚ್ ತಿಂಗಳಿದ್ದು ಕೊಟ್ಟಿರಲಿಲ್ಲ. ಇವಾಗ ಇತ್ತೀಚಿನ 1-2 ತಿಂಗಳುಗಳು ಕೂಡ ಬಾಕಿ ಇದೆ ಅಂತ ಅನಿಸುತ್ತೆ. ಇಂಥದ್ರಲ್ಲಿ ರಾಜ್ಯದ ಕಾನೂನು ಸುವ್ಯವಸ್ಥೆ, ರಾಜ್ಯದ ಒಂದು ಆಡಳಿತವನ್ನು ಸುಧಾರಿಸಬೇಕಾದಂಥ CM DCM ಅವರು ದಿನ ಬೆಳಗಾದರೆ ಇವರು ಕುರ್ಚಿಗೋಸ್ಕರ ಕಾದಾಟ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಏನು ಹೇಳಬೇಕು? ನಾವೇ ಎಷ್ಟು ಸಲ ಚರ್ಚೆ ಮಾಡಿದ್ದೇನೋ ನಮಗೇನೆ ಅಸಹ್ಯ ಆಗ್ತಾಯಿದೆ ಇಲ್ಲಿ ಕೂತ್ಕೊಂಡು ಬಂದು ಚರ್ಚೆ ಮಾಡೋದಕ್ಕೆ. ಏನು ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ, ಒಂದು ಕೆಟ್ಟ CM DCM ಕುರ್ಚಿ ಕದನ ಇದು ಕರ್ನಾಟಕದ ಇತಿಹಾಸದಲ್ಲೇ ನಡೆದಿಲ್ಲ. ಕರ್ನಾಟಕದ ಮಾನ ಮರ್ಯಾದೆಯನ್ನು, ಘನತೆಯನ್ನು ಇವರು ಕಳೀತಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವ್ರು ನೋಡಿ, ಆ CM DCM ಯಾರು ಬೇಕಾದ್ರೂ ಆಗಲಿ ಅದಲ್ಲ, ಆದರೆ ಆಡಳಿತ ಇವಾಗ ಈ ಯಾರೋ ಅಧಿಕಾರಿ ವರ್ಗ ಕೂಡ ಇದರಿಂದಾಗಿ ಒಂಥರ ಏನೋ ಅತಂತ್ರದಲ್ಲಿರ್ತಾರೆ. ಏನು ಇವ್ರ ಕಡೆ ಹೋಗ್ಬೇಕಾ, ಅವ್ರ ಕಡೆ ಹೋಗ್ಬೇಕಾ, ಯಾರಿಗೋಸ್ಕರ ಕೆಲಸ ಮಾಡಬೇಕು, ಯಾವ ಥರ ಡಿಸಿಷನ್ ತಗೊಳ್ಬೇಕು ಅನ್ನುವಂಥದ್ದೇ ಅವರಿಗೆ ಒಂಥರ ಅತಂತ್ರ ಆಗ್ಬಿಡುತ್ತೆ. ಆದ್ರಿಂದಾಗಿ ರಾಜ್ಯದ ಆಡಳಿತ ಯಂತ್ರ ಕುಸಿದಿದೆ ಅಲ್ಲ, ಒಂಥರ ಅರಾಜಕತೆಯ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ದಿನ ಬೆಳಗಾದರೆ ಅವ್ರ ಫಾಲೋವರ್ಸು ನಮ್ಮವರು CM ಆಗಬೇಕು, ಅದಾಗತ್ತೆ ಇದಾಗತ್ತೆ ಅಂತ ಅವ್ರದ್ದೊಂದು ಸ್ಟೇಟ್ಮೆಂಟು, ಈ CM ಅವ್ರ ಕಡೆಯಿಂದ ಇವ್ರದ್ದೊಂದು ಸ್ಟೇಟ್ಮೆಂಟು, ಇವ್ರ ಫಾಲೋವರ್ಸ್ದೊಂದು ಸ್ಟೇಟ್ಮೆಂಟು. ಏನು ಇವ್ರಿಗೆ ಏನಾದರೂ ಒಂಚೂರು ರಾಜ್ಯದ ಜನತೆಯ ಬಗ್ಗೆ ಒಂಚೂರು ಬದ್ಧತೆ ಇದೆಯಾ? ಜನ ಕೊಟ್ಟಿರುವಂಥ 136 ಸೀಟ್ಗಳ ಬಗ್ಗೆ ಏನಾದರೂ ಒಂಚೂರು ಬದ್ಧತೆ ಇದೆಯಾ ಅಲ್ವಾ? ಆದ್ರಿಂದಾಗಿ ಇದೊಂಥರ ಅಸಹ್ಯ ಹುಟ್ಟಿಸುವಂಥ ರಾಜಕೀಯವನ್ನು ಮಾಡ್ತಿದ್ದಾರೆ. ಇವರಿಬ್ಬರ ಗಲಾಟೆಯಿಂದ ರಾಜ್ಯದ ಜನತೆ ಹಾಗೂ ರಾಜ್ಯದ ಆಡಳಿತ ಹಾಗೂ ರಾಜ್ಯದ ಅಭಿವೃದ್ಧಿ
ಏನಂತ ಹೇಳಿದ್ರೆ ಒಂಥರ ಮಠಾಶ್ ಅಂತ ಹೇಳ್ತಾರಲ್ಲ ಆ ರೇಂಜಿಗೆ ತಂದಿಟ್ಟಿದ್ದಾರೆ. Right. ಇದನ್ನ ನಾವು ನಿಜವಾಗಲೂ ಅನ್ಫಾರ್ಚುನೇಟ್ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಅಂತ ಹೇಳಕ್ ಬಯಸ್ತೀನಿ. ಓಕೆ, ನಾಗೇಂದ್ರ ಅವರು ನೀವು ಹೇಳಬೇಕು, ಇಷ್ಟು ದಿನ ಹೆಂಗಿತ್ತು ಅಂತ ಹೇಳಿದ್ರೆ 2.25 ವರ್ಷದ ಆಡಳಿತದಲ್ಲಿ ಹೈಕಮಾಂಡ್ ಯೋಚನೆಯನ್ನು ಮತ್ತು ಸಿದ್ದರಾಮಯ್ಯನವರ ಯೋಚನೆಯನ್ನು ಸುದ್ದಿಗೋಷ್ಠಿ ನಡೆಸ್ಬಿಟ್ಟು DK ಶಿವಕುಮಾರ್ ಅವ್ರ ಬಾಯಲ್ಲಿ ಹೇಳಿಸುವಂಥ ಪ್ರಯತ್ನಗಳಾಗ್ತಾ ಇತ್ತು. ಅದು ಹೈಕಮಾಂಡ್ ಯೋಚನೆ, ಸಿದ್ದರಾಮಯ್ಯನವ್ರ ಯೋಚನೆಯನ್ನು DK ಶಿವಕುಮಾರ್ ಏನು ಎಲ್ಲ ತೊಂದರೆ ಇಲ್ಲ, ಎಲ್ಲ ಸರಿಯಾಗಿದೆ ಅಂತ ಹೇಳೋ ಪ್ರಯತ್ನಗಳಾಗ್ತಿದ್ದು. ಮೇ ಬಿ ಇಷ್ಟು ಓಪನ್ ಆಗಿ DK ಶಿವಕುಮಾರ್ ಇವತ್ತು ಸ್ಪಷ್ಟವಾಗಿ ಏನು ಹೇಳಬೇಕು ಅದನ್ನು ಹೇಳಿಬಿಟ್ಟಿದ್ದಾರೆ. ಸೊ ಎಟ್ ಎನಿ ಕಾಸ್ಟ್ ನಾನೇನು ಅಂದ್ಕೊಟ್ಟಿದ್ದೆ ಅದನ್ನು ಮಾಡೇ ತಿರಬೇಕು ಅನ್ನುವಂಥ ನಿರ್ಧಾರಕ್ಕೆ DK ಶಿವಕುಮಾರ್ ಅವ್ರು ಬಂದಿದ್ದಾರೆ ಅಂತ ಅನ್ಸುತ್ತಾ ಹೆಂಗೆ? ಮೇಡಮ್, ಅವ್ರಿಗೆ ಇವಾಗ ಸತ್ಯ ಏನಂತ ಅರಿವಾಗಿದೆ. ಹೈಕಮಾಂಡು ಯಾವ ರೀತಿ ಇವ್ರನ್ನ ಬಳಸ್ಕೊಂಡಿತ್ತು, ಹೇಗೆಲ್ಲ ಇವರು ಹೈಕಮಾಂಡ್ಗೆ ಕೆಲಸ ಮಾಡಿದ್ರು, ಜೈಲಿಗೆ ಹೋಗಿದ್ದಿತ್ತು, ಮುಂಬೈಗೆ ಹೋಗಿದ್ದಿತ್ತು, ಮತ್ತು ಸಿದ್ದರಾಮಯ್ಯ ಕುತಂತ್ರಗಳು, ಸದನದಲ್ಲಿ ನಿಂತ್ಕೊಂಡು DK ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಂಥ ಕಾರ್ಯಕ್ರಮಗಳ ಬಗ್ಗೆ ಇವೆಲ್ಲ ಹೊಟ್ಟೆಕಿಚ್ಚು ಬಿದ್ದಂಥ CM ಅವ್ರ ಬಗ್ಗೆ ಚೆನ್ನಾಗಿ ಅರಿವಾಗಿದೆ DK ಶಿವಕುಮಾರ್ ಅವ್ರಿಗೆ. ಈ ಮನುಷ್ಯ CM ಆಗೋವರೆಗೂ ನಾನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನಾನೇನಾದರೂ ಒಂದು ಸ್ಟೆಪ್ ಮುಂದೆ ಹೋಗಿ ನನ್ನ ಫೀಲಿಂಗ್ಸು, ನನ್ನ ನೋವು, ನನ್ನ ದುಃಖನ ಹೇಳ್ಕೊಂಡು ಪೆನ್ನು ಪೇಪರ್ ಕಿತ್ಕೊಬೇಕಂತ ಆಲೋಚನೆಯಲ್ಲಿ ಅವರೇ. ಅವ್ರು ಪೆನ್ನು ಪೇಪರ್ ಕಿತ್ಕೊಳ್ಳಿ, ಅವರು ಹಂಗೆ DCM ಆಗಿ ಉಳಿಲಿ, ಇಲ್ಲ CM ಆಗಿ ಉಳಿಲಿ. ಇಲ್ಲಿ ಬೇಕಾಗಿರೋದು ಮೇನ್ ಆಗಿ ಜ್ವಲಂತ ಸಮಸ್ಯೆಗಳು. ಇವರು ಡೆಲ್ಲಿನ ಒಂದು ಟ್ರಿಪ್ ಮಾಡ್ಕೊಂಬಿಟ್ಟವ್ರೆ. ಯಾರು ದುಡ್ಡಲ್ಲಿ ಓಡಾಡ್ತಾ ಇದ್ದಾರೆ ಇವರು? ಇದೆಲ್ಲ ಏನು ಎಷ್ಟು ಸರಿ ಹೋಗ್ತಾರೆ, ಎಷ್ಟು ಸರಿ ಬರ್ತಾರೆ? ಏನು ರಾಜ್ಯದ ಸಮಸ್ಯೆಗಳು ಎತ್ಕೊಂಡು ಹೋಗಿದ್ದಾರಾ? 5,000 ಕೋಟಿ ಸದನದಲ್ಲಿ ಮಿಸ್ ಆಗಿದೆ, CM ಅವರು ವರದಿ ತಗೊಂಡು ಹೋಗಿದ್ದಾರಾ? 5,000 ಕೋಟಿ ಮಿಸ್ ಆಗಿದೆ ಅಂತ ಹೇಳಕ್ ಹೋಗಿದ್ದಾರಾ? ಇಲ್ಲ GB ಅಂತ ನಾಮಕರಣ ಹಾಕೊಂಡು 8,000 ಕೋಟಿ ಗಾತ್ರ ಬಜೆಟಲ್ಲಿ ಮಣ್ಣೆ ಮಾಡ್ಕೊಂಡು 8,000 ಕೋಟಿಗಳನ್ನ ಯಾವುದರಲ್ಲಿ 14.16 ಲಕ್ಷ ಗಾತ್ರ ಬಜೆಟಲ್ಲಿ 8,000 ಕೋಟಿ ಬಜೆಟ್ ಮಣ್ಣೆ ಮಾಡ್ಕೊಂಡ್ರಲ್ಲ, ಅದನ್ನ 8,000 ಕೋಟಿ ಬಜೆಟ್ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಹೋಗಿದ್ದಾರಾ? ಇಲ್ಲ ರೈತರ ಸಾಲದೇನಾದ್ರು 3,500 ಕೇಳ್ತಾ ಇದ್ದಾರೆ, ನಿರಂತರ ಸಾಯ್ತಾ ಅಂತ ರೈತರ ಸಮಸ್ಯೆಗಳು ಏನೋ ಎತ್ಕೊಂಡು ಹೋಗಿದ್ದಾರಾ? ಇಲ್ಲ ಮೇಕೆದಾಟಿಯಿಂದ ಬೆಂಗಳೂರಿಗೆ ನೀರು ತಗೊಂಬರ್ತೀನಿ ಪಾದಯಾತ್ರೆ ಮಾಡಿದ್ರಲ್ಲ, ಬೆಂಗಳೂರಿಗೆ ಎಲ್ಲರಿಗೂ ನೀರು ಕೊಡ್ತೀವಿ, ಫ್ರೀ ಉಚಿತ ನೀರು ಕೊಡ್ತೀವಿ ಅಂತಲ್ಲ, ಅದ್ರ ಸಮಸ್ಯೆನ ತಗೊಂಡೋಗಿದ್ದಾರಾ? ಸೊ ಇವತ್ತು ಮೆಟ್ರೋ ದರ ಏನು ಬೆಲೆ ಏರಿಕೆ ಮಾಡ್ಬಿಟ್ಟು ಇವರೇ ಬೆಲೆ ಏರಿಕೆ ಮಾಡಿಬಿಡೋದಂತೆ ಇಲ್ಲಿ ವಿರೋಧ ಪಕ್ಷರು ಮತ್ತು ಮಾಧ್ಯಮದವರು ಹೋರಾಟಕ್ಕೆ ಇಳಿದ ತಕ್ಷಣ ಇವರೇ ಒಂದು ಆದೇಶ ಹೊರಡಿಸ್ಬಿಡೋದಂತೆ, ತಡೀರಿ ಅಂತ ಹೇಳೋದು. ಯಾವ್ದು ಮೇಡಮ್ ಇದು ನಾಟಕ? ಬೀದಿ ನಾಟಕಗಳು ಎಷ್ಟು ದಿವಸ ನಡೀತದೆ? ಬೀದಿ ನಾಟಕಗಳು ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಮೆಟ್ರೋ ಬೆಲೆ ಏರಿಕೆ ಬಂದ್ಬಿಟ್ಟು ಅವರೇ ಹುಟ್ಟಾಕಿದ್ರು, ಅವರೇ ಕ್ರಿಯೇಟ್ ಮಾಡಿದ್ರು, ಅವ್ರನ್ನ ಅದೇ ನಾವೇ ನಿಲ್ಲಿಸ್ಬಿಟ್ವಿ ಅಂತ ಹೇಳ್ಕೊಂತಾರೆ. ಇದೆಲ್ಲ ಏನು ಹುಡುಗಾಟಿಕೆನ ಇದು? ರಾಜ್ಯದ ಜನದ ಮೇಲೆ ಜನರ ನೆಮ್ಮದಿಯಾಗಿರ್ಬೇಕು. ಇವ್ರು ತಂದಿತ್ತು ಏನಕ್ಕೆ ಒಂದು ಮ್ಯಾಂಡೇಟಿ ಕೊಟ್ಟಿದ್ದು ಕೂಡ ಜನ ಒಂದು ವಿಶ್ವಾಸಕ್ಕೆ ಕೊಟ್ಟಿತ್ತೇನಂತಂದರೆ, ಇವತ್ತು ಮೈತ್ರಿ ಸರ್ಕಾರಗಳು ಬಂದಾಗ ಸರಿಯಾಗಿ ಅಭಿವೃದ್ಧಿಗಳಾಗಲ್ಲ, 2 ಗುಂಪುಗಳಾಗ್ತವೆ, ಸುಮ್ಮನೆ ವಿನಾಕಾರಣ ಕಾಲಹರಣ ಆಗುತ್ತೆ, ಇವ್ರ ಕಿತ್ತಾಟ ಜಗ್ಗಾಟದಲ್ಲೇ ಸರ್ಕಾರಗಳು ಮುಳುಗೋಗ್ತವೆ, ಅಭಿವೃದ್ಧಿ ಶೂನ್ಯ ಆಗೋಗುತ್ತೆ ರಾಜ್ಯದಂತೇಳಿ ಜನ ಎಲ್ಲ ಒಂದು ಕಡೆ ವಿಶ್ವಾಸನ ಇಟ್ಟರು ಕಾಂಗ್ರೆಸ್ ಮೇಲೆ. ಏನೋ ಸಿದ್ದರಾಮಯ್ಯ ಅವರು 2ನೇ ಬಾರಿ ಬಂದರೆ ಇನ್ನೂ ಏನೋ ಒಂದು ಮಾಡಿ ಗಾತ್ರದ ಬಜೆಟಲ್ಲಿ ರಾಜ್ಯದ ಉದ್ಧಾರ ಆಗುತ್ತೆ ಅಂತ. ಇವತ್ತು ಏನು ಗಾತ್ರದ ಬಜೆಟ್ ಮಂಡನೆ ಮಾಡಿದ್ರು, ರಾಜ್ಯದಲ್ಲೇ ತಾರತಮ್ಯ ಇದೆ. ಉತ್ತರ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ? ಇವತ್ತು ಉತ್ತರ ಕರ್ನಾಟಕ ಸದನ ಮಾಡ್ತಾರೆ, ಆ ಸದನದಲ್ಲಿ ಏನು ಮಾಡ್ತಾರೆ? ಇವ್ರ ಕಡೆ ಇರೋಂಥ ಶಾಸಕರ ಕೈಯಿಂದ ಟಿಪ್ಪು ಸುಲ್ತಾನ್ ಕಡೆ ಬರ್ತಡೇ ಆಚರಣೆ ಮಾಡೋಕ್ಕಂತ ನೋಟಿಸ್ ತಗೊಂತಾರೆ. ನೋಟಿಸ್ ತಗೊಂಡು ಏನು ಮಾಡ್ತಾರೆ? ಸದನ ನಾಳು ಮಾಡ್ತಾರೆ. ಅವು BJP ಎದುರ್ಬೇಕಲ್ಲ, ಮತ್ತು ವಿರೋಧ ಪಕ್ಷ ಎದುರ್ಬೇಕಲ್ಲ. ಟಿಪ್ಪು ಸುಲ್ತಾನ್ ಅವರು ಅವ್ರ ಸಮುದಾಯದವರೇ ಆಚರಣೆ ಮಾಡಲ್ಲ, ನೀವು ಯಾಕೆ ಮಾಡ್ತಾ ಇದ್ರಿ ಈ ಗದ್ದಲ? ಯಾಕಂದ್ರೆ ಅಭಿವೃದ್ಧಿ ಕಂಪ್ಲೀಟ್ ಶೂನ್ಯ ಆಗಿದೆ. ಇವ್ರಿಗೆ ಉತ್ತರ ಕರ್ನಾಟಕಕ್ಕೆ ಏನೂ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ. ಅದೇ ಸಬ್ಜೆಕ್ಟ್ ಕೊಟ್ಟು ಅವರೇ ಸಬ್ಜೆಕ್ಟ್ನ ಅಲ್ಲಿ ಡಿಸ್ಪಾಯ್ಲ್ ಮಾಡೋದು. ಅಂದರೆ ಆ ಸದನ ಹೆಂಗೆ ಹಾಳು ಮಾಡ್ಬೇಕಂತ ಇವರು ಒಂದು ವಿಸ್ಮಯವಾಗಿ ಚೆನ್ನಾಗಿ ಒಂದು ಸೃಷ್ಟಿ ಮಾಡ್ತಾರೆ. ಸದನ ಮಾಡಬೇಕು ಅಂತ ಏನು ಭರ್ಜರಿಗೆ ತಯಾರು ಮಾಡಕ್ಕೆ ಹೋಗ್ತಾರೆ. ಸದನ ಮಾಡಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಏನಾದ್ರು ಫುಲ್ ಫ್ಲಡ್ಜಾಗಿ ಏನೋ ಉದ್ಧಾರ ಮಾಡ್ಬಿಡ್ತಿರ್ತ ಹೋಗ್ತಾರೆ. ಮತ್ತು ಅಲ್ಲೇನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇದ್ದಿದ್ದಾಗೆ ಕೂಡಲೇ ಒಂದು ಯತೀಂದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ತಂದೆನೇ 5 ವರ್ಷ CM ಅಂತ ಹೇಳ್ಬಿಟ್ರೆ ಯತೀಂದ್ರ, ಅದೊಂದು ಗದ್ದಲ ಸ್ಟಾರ್ಟ್ ಆಗೋಯ್ತು. ಆ ಸದನದಲ್ಲಿ ಅದೇ ರೀತಿಯಾಗಿ ಅವ್ರದೇ ಶಾಸಕರು, ಪಕ್ಷದ ಶಾಸಕರಾದಂಥ ಅವ್ರ ಹೆಸರು, ಶಾಸಕರ ಹೆಸರು, ಅವ್ರ ಕೈ ಲೆಟರ್ ಕೊಡ್ತಾರೆ. ಏನಂತ? ಟಿಪ್ಪು ಸುಲ್ತಾನ್ ಆಚರಣೆ ಸರ್ಕಾರದಿಂದ ಮಾಡಬೇಕು ಅಂತ. ಸಮುದಾಯಕ್ಕೆ ಇದು ಚಿಂತೆ ಸರ್ಕಾರಕ್ಕಿದೆ ಅಂತೆ. ಈ ಥರ ಗದ್ದಲ ಮಾಡಿ ಉತ್ತರ ಕರ್ನಾಟಕನ ಇವತ್ತು ನೆಲಸ ಮಾಡಿಬಿಟ್ಟಿದ್ದಾರೆ. ಇವತ್ತು ಜೀವಂತ ಶವಗಳು ಮಾಡಿಬಿಟ್ಟಿದ್ದಾರೆ. ಒಳ್ಳೊಳ್ಳೆ ಆಸ್ಪತ್ರೆಗಳಿಲ್ಲ, ಅಲ್ಲಿ ಸಾಯ್ತರ ಬಾಣಂತಿಯರಿಗೆ ಒಂದು ರಕ್ಷಣೆ ಇಲ್ಲ, ಒಳ್ಳೆ ಸರ್ಕಾರಿ ಶಾಲೆಗಳಿಲ್ಲ, ಮತ್ತು ಅಲ್ಲಿರೋಂಥ ಹಾಸ್ಟೆಲ್ಗಳಿಲ್ಲ. ನಿರಂತರ ಜ್ವಲಂತ ಸಮಸ್ಯೆಗಳಲ್ಲಿ ಉತ್ತರ ಕರ್ನಾಟಕ ಇವತ್ತವರೆಗೂ ಇಟ್ಬಿಟ್ಟಿದ್ದಾರೆ ಮೇಡಮ್. ಇವತ್ತವರೆಗೂ ನೋಡ್ತಾ ಇಲ್ಲ ಅದ್ ಕಡೆ ಜನಗಳನ್ನ. ಆಮೇಲೆ ಶಾಸಕರಂತ ಹೇಳಿ ಇವತ್ತೇನಾಗ್ಬಿಟ್ಟಿದೆ ಅಂದರೆ ಏನಾದರೂ ಮಾತಾಡಿದ್ರೆ ಅವ್ರು ಟಾರ್ಗೆಟ್ ಆಗೋಗ್ತಾರೆ. ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರ ಪಕ್ಷದ ಶಾಸಕರೇ ಕೆಲವಾರು ಬಾರಿ, 1 ಬಾರಿ ಅಲ್ಲ 2 ಬಾರಿ ಅಲ್ಲ, ಸಾಕಷ್ಟು ಬಾರಿ ಒಂದು ಸರ್ಕಾರದ ವೈಫಲ್ಯಗಳನ್ನ ಒಂದು ವಿಧವಾಗಿ ಹೇಳಿದ್ದಾರೆ. ಏನು
ಜಮೀರ್ ಖಾನ್ ಇಲಾಖೆಯಲ್ಲಿ, ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ಆಗಿರೋಂಥ ಭ್ರಷ್ಟಾಚಾರ, ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ದಾರೆ, ಆರೋಗ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಏನು ಒಂದು ಅಬಕಾರಿ ಇಲಾಖೆ ಅಂತೂ ಕೇಳಲೇಬೇಡಿ, ದಿನನಿತ್ಯ ಒಂಥರ ನಮಗೆ FM ರೇಡಿಯೋ ಥರ ಆಗ್ಬಿಟ್ಟಿದೆ. ಬೆಳಗ್ಗೆ ಆದರೆ ಪತ್ರಿಕೆಯಲ್ಲಿ ಓದಿದ್ರೆ ಅಬಕಾರಿ ಇಲಾಖೆ, ಮಾಧ್ಯಮದಲ್ಲೂ ಅದೇ, ಸೋಷಿಯಲ್ ಮೀಡಿಯಾದಲ್ಲೂ ಅದೇ, ಎಲ್ಲಿ ಬರೋ ಅದೇ ಚರ್ಚೆ. ಬಟ್ ಅದಕ್ಕೊಂದು ಅಂತ್ಯ ಇಲ್ಲ. ಭ್ರಷ್ಟಾಚಾರಕ್ಕೆ ಏಳು ಮಾಡಿಸೋ ಸರ್ಕಾರ ಇವತ್ತು ಈ ರಾಜ್ಯ ಸರ್ಕಾರ ಇದೆ. ಇವತ್ತು ಏನಾದರೂ ನೋಡಿ DCM ಒಂದು ನಡ್ಕೊಂತ ರೀತಿ ಇದೆಯಲ್ಲ, ಇದು ನಿಜವಾಗ್ಲೂ ಹೇಳ್ತೀನಿ, ಒಂದು ಅಧಿಕಾರಕ್ಕೋಸ್ಕರ ಜನರನ್ನ ಬಲಿ ತಗೊಂತ ಇದ್ದಾರೆ, ರಾಜ್ಯದ ಒಂದು ಅಭಿವೃದ್ಧಿನ ಬಲಿ ತಗೊಂತ ಇದ್ದಾರೆ, ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿನ ಬಲಿ ತಗೊಂತ ಇದ್ದಾರೆ, ಯುವ ಪೀಳಿಗೆ ಒಂದು ಬಲಿ ತಗೊಂತ ಇದ್ದಾರೆ, ಮತ್ತೆ ಒಂದು ಕೂಲಿ ಕಾರ್ಮಿಕರು ಮತ್ತೆ ಒಂದು ಉದ್ಯೋಗ ಸೃಷ್ಟಿ ಮಾಡೋಕ್ಕಾದ ಅಸಹಾಯಕತೆಯಾಗಿ ಉದ್ಯೋಗ ಅಂತ ಯುವಕರನ್ನ ಬಲಿ ತಗೊಂತ ಇದ್ದಾರೆ. ಮತ್ತೆ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವರು ಭ್ರಷ್ಟಾಚಾರದಲ್ಲಿ ಕೈ ಹಾಕಿದ್ದಾರೆ ಹೊರತು ಅಭಿವೃದ್ಧಿ ಒಂದೇ ಒಂದು ಇಲಾಖೆ ಇಲ್ಲ, ಒಂದು ಇಲಾಖೆಯಲ್ಲಿ ಅಭಿವೃದ್ಧಿನೇ ಇಲ್ಲ. ಇವತ್ತು ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಇವತ್ತು ಕ್ರೈಮ್ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ಅದು ಯಾರೋ ಒಬ್ಬ ಹೇಳ್ತಾನೆ, ಪೊಲೀಸರು ಉತ್ತರ ಕರ್ನಾಟಕದಲ್ಲಿ ಕರ್ಕೊಂಡು ಕಳ್ತನ ಮಾಡಿ ಮನೆ ತೋರಿಸ್ತಾನೆ, ನೋಡಿ ಮನೆ ಕಳ್ತನ ಮಾಡಿ ಅಂತ. ಆ ಮಟ್ಟ ಪೊಲೀಸ್ ಇಲಾಖೆ ಇವತ್ತು ಹೋಗ್ತಾ ಇದೆ. ಇವತ್ತು ಯಾವ ವಿಚಾರದಲ್ಲಿ ಕೂಡ ನಾವು ನೆಮ್ಮದಿಯಾಗಿ ಇವತ್ತು 7 ಕೋಟಿ ಜನ ನೆಮ್ಮದಿಯಾಗಿರೋಂಥ ಪರಿಸ್ಥಿತಿ ಇಲ್ಲ. ಇವತ್ತು ನೋಡಿ ಮೆಟ್ರೋ ಮೇಲೆ ಜಾಸ್ತಿ ಮಾಡ್ತಾರಲ್ಲ, ಏನೋ ರೋಡ್ಗಳು ರೆಡಿ ಮಾಡಿದಾರ, ರೋಡ್ಗಳು ಚೆನ್ನಾಗಿದೆ, ಇವರು ಟಾರ್ಗೆಟ್ ಕೊಟ್ಟಿದ್ರಲ್ಲ 15 ಲಕ್ಷ ಗುಂಡಿಗಳನ್ನ ಮುಚ್ಚಿಬಿಡ್ತೀವಿ ನವೆಂಬರ್ ಒಳಗಡೆ ಮುಚ್ಚಿದಾರ. ಇವತ್ತು ಅವರು ಮೆಟ್ರೋ ಡಿಪೆಂಡ್ ಆದರು, ಮೆಟ್ರೋದಲ್ಲಿ ಒಂದು 15-20 ಲಕ್ಷ ಟ್ರಾವೆಲಿಂಗ್ ಮಾಡ್ತಿದ್ರು. ಮೆಟ್ರೋದಲ್ಲಿ ಇಷ್ಟೊಂದು ಜನ ಓಡಾಡ್ತಾ ಇದ್ದಾರೆ, ಸಾಕಷ್ಟು ದುಡ್ಡಿದೆ, ಇಲ್ಲೆಲ್ಲ ಬೆಂಚ್ ಕಾರಲ್ಲಿ ಆಡಿ ಕಾರಲ್ಲಿ ಬರೋರೆ ಮೆಟ್ರೋದಲ್ಲಿ ಓಡಾಡ್ತಿರೋದು. ನಾವು ಇವಾಗ ನೋಡಪ್ಪ ಬೆಲೆ ಏರಿಕೆ ಮಾಡಿ ದುಡ್ಡು ಲೂಟಿ ಹೊಡಿಬೇಕು, 5 ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, 5 ಗ್ಯಾರಂಟಿಗೆ ಇನ್ನೊಂದು ಮುಖನೇ ಲೂಟಿ ಮಾಡೋದು ಹೆಂಗೆ ಅಂತ ಅವರು ಒಂದು ಸ್ಕೆಚ್ ಹಾಕಿದ್ರು. ಅದನ್ನ ಕಂಡಂತ ಮಾಧ್ಯಮದವರು ಮತ್ತೆ ವಿರೋಧ ಪಕ್ಷದವರು ಕೂಡಲೇ ಎಚ್ಚೆತ್ಕೊಂಡು ದರ ಬೇಡಿಕೆ ಹೋರಾಟ ಮಾಡಿದ ತಕ್ಷಣ ಆ ರೇಟ್ನ ಅಲ್ಲೇ ನಿಲ್ಲಿಸಿದ್ರು. ಈ ತರ ನಾನಾ ಸಮಸ್ಯೆಗಳು ಸರ್ಕಾರ ರಾಜ್ಯದಲ್ಲಿ ಇಲ್ಲಿ ನಾವು ಅಳ್ತಾ ಇದ್ರೆ, ಇವ್ರು ಕುರ್ಚಿಗೋಸ್ಕರ CM ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವ್ರು ಹೋಗಿದ್ದಾರೆ ಅಂತಾರೆ, ನಾನು ಇಲ್ಲಿ ಬಜೆಟ್ ಮಂಡನೆ ಮಾಡಬೇಕು ಅಂತ ಇವ್ರು ಹೇಳ್ತಾರೆ. CM ಕೇಳ್ಕೊಂಡು ಹೋಗಿದ್ರ DK ಶಿವಕುಮಾರ್ ಅವರು? ಏನ್ ಮಾನವೀಯತರು ಇಂಥ ತುರ್ತು ಹೋಗ್ತಾ. ನನ್ನ ಪ್ರಶ್ನೆ ಇಷ್ಟೇ, ಟ್ರಿಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡೆಲ್ಲಿನ, ಈ ಟ್ರಿಪ್ ಹೋಗಿ ಬರಕ್ಕೆ ಖರ್ಚು ಇವ್ರು ಖಾಸಗಿ ಕಂಪ್ನಿ ಇದ್ದಾರೆ ಸರ್ಕಾರದ, ಯಾವ ವಿಚಾರಕ್ಕೆ ಹೋಗಿದ್ದಾರೆ ಆ ವಿಚಾರ ಒಂದು ಕ್ಲಿಯರಿಟಿ ಬೇಕಲ್ವಾ? ರೈಟ್ ದರ್ಶನ್ ಅವರು ನೀವು ಹೇಳಬೇಕು. ಲಾಸ್ಟ್ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ನೋಡಿ, ಆ ಮೀಟಿಂಗ್ ಆದಾಗ ನಡೆದ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಒಂದು ಕ್ಲಾರಿಟಿ ಸಿಕ್ತು. ಒಪ್ಪಂದ ಆಗಿದ್ರೇನು ಆಗಿಲ್ಲ ಅಂದ್ರೇನು, ಹೆಂಗೂ CM DCM ಚೆನ್ನಾಗಿದ್ದಾರಲ್ಲ, ಒಂದೊಳ್ಳೆ ಆಡಳಿತ ಕೊಡ್ತಾರಲ್ಲ, ನಡಿಲಿ ಬಿಡು ಅನ್ನುವಂಥ ವಾತಾವರಣ ಇತ್ತು. ಬಟ್ ಇವತ್ತು ಕೊಡ್ತಿರುವಂಥ ಸ್ಟೇಟ್ಮೆಂಟನ್ನು ನೋಡಿದ್ರೆ ಅದು ಸುಖ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದ ಅನ್ನುವಂಥ ಅನುಮಾನವನ್ನು ಹುಟ್ಟು ಹಾಕ್ತಿದೆ. ಹಾಗಾಗಿ ನೀವು ಹೇಳಬೇಕು, ದೆಹಲಿ ಭೇಟಿ ಯಾವ ಕಾರಣಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಡುವಿನ ಕುರ್ಚಿಯ ಈ ಒಂದು ಕದನವಾಗಿ ಉಳ್ಕೊಂಡಿದೆಯಾ, ಎಲ್ಲವೂ ಕ್ಲಾರಿಟಿ ಇದೆ? ಯಾವ ಕದನನೂ ಇಲ್ಲ, ಏನೂ ಇಲ್ಲ. ಇದೊಂಥರ ಏನಂದರೆ, ಯಾರಾದರೂ ಒಂದು ಹೇಳಿಕೆ ಕೊಟ್ಟ ತಕ್ಷಣ ಅನೇಕ ಚರ್ಚೆಗಳಾಗುವಂಥದ್ದು ನಾವು ಈಗ 2.5 ವರ್ಷದಿಂದ ನೋಡ್ತಾ ಇದ್ದೀವಿ. ಸಬ್ಜೆಕ್ಟ್ ಕೊಡ್ತಾ ಇದ್ದೀರಿ ಅಲ್ಲ, ವಿ ಆರ್ ನಾಟ್ ಗಿವಿಂಗ್ ಅದನ್ನ ಯಾರೋ ಕೆಲವು ಹೇಳಿಕೆಗಳು ಕೊಟ್ಟ ತಕ್ಷಣ ಅದನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇವತ್ತು ಮಾತಾಡಿದ್ದು ಈಗ ನೋಡಿ, ಇವತ್ತು ಮಾತಾಡಿರೋದು DK ಶಿವಕುಮಾರ್ ಅವ್ರ ಬಗ್ಗೆನೇ ಮಾತಾಡೋಣ. ವಿಚ್ ಇಸ್ ಹಾಟ್ ಟಾಪಿಕ್. ನೋ DK ಶಿವಕುಮಾರ್ ಅವರು ಯಾಕೆ ದೆಹಲಿಗೆ ಹೋಗಿದ್ದಾರೆ ಅದೆಲ್ಲ ಹೇಳ್ತೀನಿ. ಯಾರೊಬ್ರು ಶಾಸಕರು MLC ಅವರ ಹೇಳಿಕೆಗಳು ದಿನ ಬೆಳಗಾದ್ರೆ ಚರ್ಚೆ ತಗೊಳ್ಳೋದಕ್ಕಿಂತ ನಮ್ಮ ದೇಶದಲ್ಲಿ ನಾನಾ ವಿಚಾರಗಳು ಚರ್ಚೆ ಮಾಡೋದಕ್ಕಿದೆ, ಅದನ್ನ ಮಾತಾಡ್ತೀನಿ. ಮುಂದೆ ಕೆಲವೊಂದು ರಾಜ್ಯದ ವಿಚಾರ ಮಾತಾಡಿದ್ರು. ಮಾನ್ಯ ಶ್ರೀ DK ಶಿವಕುಮಾರ್ ಅವರು ದೆಹಲಿಯ ಪ್ರವಾಸ, ಅವ್ರನ್ನ ಅಸ್ಸಾಂನ ಚುನಾವಣೆಯ ಇನ್ಚಾರ್ಜ್ ಮಾಡಿದ್ದಾರೆ. ಆ ಒಂದು ಕಾರಣ ಲಾಸ್ಟ್ ಬಾರಿನೂ ಹೋಗಿದ್ರು. ಇನ್ನೊಂದು ನಮ್ಮ ಚುನಾವಣೆಗಳಿದೆ, ಇವಾಗ GBA ಇದಿರ್ಬೋದು, ZPTP ಪಂಚಾಯತಿ ಚುನಾವಣೆಗಳಿದೆ. ಸೊ ಹಾಗಾಗಿ ನಮ್ಮ ನಾಯಕರಿಂದ ಕೆಲವು ಸಲಹೆಗಳನ್ನ ತಗೊಬೇಕು. ದೇಶಾದ್ಯಂತ ಪಂಚರಾಜ್ಯದ ಚುನಾವಣೆ ಇದೆ. ಮೊನ್ನೆ ಅಷ್ಟೇ ಕೇರಳಕ್ಕೆ ಹೋಗಿ ಬಂದಿದ್ದಾರೆ. ಹಾಗೆಯೇ ಕೇಂದ್ರದ ಕೆಲವು ಮಂತ್ರಿಗಳಿಂದ ಮೊನ್ನೆ ಅಷ್ಟೇ ಬಜೆಟ್ ಘೋಷಣೆ ಆಗಿದೆ. ನಮ್ಮಿಂದ ಸುಮಾರು ಟ್ಯಾಕ್ಸು, GST, ಸೆಸ್ ಅಂತೆಲ್ಲ 7 ಲಕ್ಷ ಕೋಟಿ ತಗೊಂಡು ಕೇವಲ 63,000 ಕೋಟಿ ಅಂದರೆ ಅಂಗೈಲಿ ಒಂದು ಹನಿ ನೀರು ಕೊಡುವಂಥ ಕೆಲಸ ಆಗಿದೆ. ಹಾಗಾಗಿ ನಮ್ಮ ಬೆಂಗಳೂರಿಗೆ ಅನೇಕ ಯೋಜನೆಗಳನ್ನ, ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಜೊತೆಗೆ ನೀರಾವರಿ ಸಚಿವರಾಗಿದ್ದಾರೆ. ನೀರಾವರಿನಲ್ಲಿ ನಮಗೆ ಭದ್ರಾ ಮೇಲ್ದಂಡೆ 23 ಘೋಷಣೆ ಆಗಿದ್ದು, 5,300 ಕೋಟಿ ಇನ್ನೂ ಬರಲಿಲ್ಲ. ಇನ್ನು ಕಳಸಾ ಬಂಡೂರಿಗೆ ಆ ಒಂದು ಜಲಾಶಯದ್ದು ಅದಕ್ಕೆ ಬೇಕಾಗಿರೋ ಹಣ, ಕೃಷ್ಣ ಮೇಲ್ದಂಡೆಗೆ ಹಣ ಆಗಿರ್ಬೋದು. ಹಾಗೆಯೇ ಮೇಕೆದಾಟು ನಮಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು, ಜೊತೆಗೆ ಅದಕ್ಕೊಂದು 9,000 ಕೋಟಿ ರೂಪಾಯಿ ಹಣ ಕೇಳಿದ್ವಿ. ಮತ್ತು ಈ ಮೆಟ್ರೋಗೆ ಇನ್ನೂ ಬಂದಿಲ್ಲ ಹಣ, 36,000 ಕೋಟಿ ಪ್ರಸ್ತಾವನೆ ಇಟ್ಟಿದ್ವಿ, ಅದು ಬಂದಿಲ್ಲ. ಈ ಸೆಕೆಂಡ್ ಫೇಸ್ದು 9,919 ಕೋಟಿ, ಆ ಹಣನೂ ಬಂದಿಲ್ಲ ಮೆಟ್ರೋದ್ದೇ. ಮತ್ತು ಸುರಂಗ ಮಾರ್ಗಕ್ಕೂ ನಾವು ಒಂದು ಪ್ರಾಜೆಕ್ಟ್ನ ಮಾಡಿದ್ವಿ, ಯಾಕೆಂದರೆ ಟ್ರಾಫಿಕ್ ಇದೆ, ಅದು ಕಮ್ಮಿ ಮಾಡಬೇಕಂದ್ರೆ ಯಾವಾದರೂ ಉಪಯೋಗಗಳನ್ನ ನಾವು ಮಾಡಲೇಬೇಕಾಗ್ತದೆ. ಹಾಗೆಯೇ
ನಿನ್ನೆ ಹೈಕಮಾಂಡ್ನ ಭೇಟಿ ಮಾಡುವಂಥ ಉದ್ದೇಶದಿಂದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ಪ್ರವಾಸ ಕೈಗೊಂಡಿರೋದು. ಈ ಡೆಲ್ಲಿ ಪ್ರವಾಸಕ್ಕೆ ಅನೇಕ ವಿಚಾರಗಳು ಚರ್ಚೆ ಆಯ್ತಲ್ಲ ಮೇಡಮ್. ನಮಗೆ ಸರಿ ಆಯ್ತು, ಈಗ ನಮ್ಮ ರಾಜ್ಯ ಸರ್ಕಾರದ ಅನೇಕ ವಿಚಾರ ಹೇಳಿದ್ರಲ್ಲ ಮೇಡಮ್. ಅಲ್ಲ, ಈಗ ನೀವು ಹೇಳಿದ್ರಲ್ಲ, ಇದನ್ನೇ ಮಾಧ್ಯಮದ ಎದುರುಗಡೆ ಈ ಕಾರಣಕ್ಕಾಗಿ ನಾನು ದೆಹಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಬ್ಜೆಕ್ಟ್ ಇದಾಗ್ತಿರ್ಲಿಲ್ಲ. ದರ್ಶನ್ ಡಿ ಕೆ ಶಿವಕುಮಾರ್ ಅವರು ನೀವು ಹೇಳಿದ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದಾಗ, ಒಂದು ಮಾತುಕತೆ ವಿಚಾರವನ್ನ ಕೇಳಿದಾಗ, ಹೌದು ನಾವು ಮಾತಾಡಿದೀವಿ, ನಾವೇನು ಕದ್ದು ಮುಚ್ಚಿ ಮಾತಾಡಿಲ್ಲ. ಸಿ ಇಟ್ ಈಸ್ ಇನ್ ಫ್ರಂಟ್ ಆಫ್ ದ ಹೈಕಮಾಂಡ್. ಸಿ ಆ ವಿಚಾರ ಅನೇಕ ಬಾರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸಿ ಆ ವಿಚಾರಗಳು ಯಾರ್ಯಾರಿಗೆ ಗೊತ್ತು ಅಂದ್ರೆ ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿರ್ಬೋದು, ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಗೊತ್ತಿರ್ಬೋದು, ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿರ್ಬೋದು. ಸಿ ದಿಸ್ ಇಸ್ ದ ನೋಯಿಂಗ್ ಟ್ರೂತ್. ಅದರಲ್ಲಿ ಮಾತುಕತೆ ಆಗಿಲ್ಲ ಅಂತಲ್ಲ. ಅವರು ದೆಹಲಿಗೆ ಹೋಗಿದ್ದೆ ಮಾತುಕತೆ ಯಾವಾಗ ಪ್ರಮಾಣ ವಚನ ಸ್ವೀಕಾರಕ್ಕೂ ಬಿಫೋರು ಆ ಒಂದು ಕೌತುಕದ ಪ್ರಶ್ನೆಗೆ ಉತ್ತರ ಅರ್ತಿರ್ತಕ್ಕಂಥವ್ರು ನಮ್ಮ ನಾಡಿನಿಂದ ಅವರಿಬ್ರು ನಾಯಕರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಅದನ್ನೇನು ಅಂತ ಸೀಕ್ರೆಟ್ ಆಗಿ ಮೀಟಿಂಗ್ ಆಗಿರೋದ್ರಿಂದ ಅದನ್ನೇನು ರಿವೀಲ್ ಮಾಡಬೇಕು ಅಂತ ಇಲ್ಲ. ದಟ್ ಇಸ್ ಪ್ಯೂರ್ಲಿ ಸೀಕ್ರೆಟ್ ಮೀಟಿಂಗ್. ಅದಕ್ಕೇನು ಮುಂದಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಒಂದು ಸ್ಥಾನಮಾನಗಳನ್ನ ಕೊಡಬೇಕು ಅನ್ನುವಂಥದ್ದು ಅಥವಾ ಸಿದ್ದರಾಮಯ್ಯನವ್ರಿಗಾಗ್ಲಿ ಪ್ರತಿಯೊಂದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಿಫೋರ್ ಅವ್ರ ಮನೆಗೆ ಇವ್ರ ಮನೆಗೆ ಅವರು ಹೋಗಿದ್ರಲ್ಲ, ಅಷ್ಟೋ ತನಕ ಒಪ್ಪಂದ ಆಗಿದೆಯೋ ಇಲ್ವೋ, ಮಾತುಕತೆ ಆಗಿದೆಯೋ ಇಲ್ವೋ ಅನ್ನೋ ಗೊಂದಲ ಇತ್ತು. ಗೊಂದಲಕ್ಕಂತೂ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಈಗ ನೀವು ನೋಡಿ, ಕ್ಲೋಸ್ ಡೋರಲ್ಲಿ ಒಂದು ಮೀಟಿಂಗ್ ಆಗಿದೆ, ಎಲ್ರಿಗೂ ಕದ್ದು ಮುಚ್ಚಿ ಮಾತಾಡಿದ್ದಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿರೋದ್ರಿಂದಾಗಿ ಎಸ್ ಮಾತುಕತೆ ಆಗಿದೆ ಅನ್ನುವಂಥ ಕ್ಲಾರಿಟಿ ಸಿಕ್ತು. ಅಲ್ಲಿ ತನಕ ನಮಗೇನಿತ್ತು, ಮಾತುಕತೆ ಆಗಿದೆಯೋ ಇಲ್ವೋ ಅನ್ನೋ ಥರ ಇತ್ತು. ಇವತ್ತು ನಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದಮೇಲೆ ಒಂದು ಹೈಕಮಾಂಡ್ ಸರಿಯಾದಂಥ ನಿರ್ಧಾರನ ಸಕಾಲಕ್ಕೆ ತಗೊಂಬಿಟ್ರೆ ನಮ್ಮ ಪಕ್ಷದ ಆಂತರಿಕ ವಿಚಾರ. ನಮ್ಮ ಪಕ್ಷ ನಿರ್ಧಾರ ತಗೊಬೇಕಂದ್ರೆ ಯಾರ ಅಪ್ಪಣೆ ಅನುಮತಿ ಬೇಕಾಗಿಲ್ಲ. ಆನ್ ರೈಟ್ ಟೈಮ್ ದ ಹೈಕಮಾಂಡ್ ದೇ ವಿಲ್ ಟೇಕ್ ಎ ಕಾಸ್. ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಹೈಕಮಾಂಡ್ಗೆ ಭಾಳ ಚೆನ್ನಾಗಿ ಗೊತ್ತು. ಆಮೇಲೆ ನಮ್ಮ ನಾಯಕರುಗಳಿಗೂ ಅದರ ಒಂದು ವಿಚಾರ ಗೊತ್ತಿದೆ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಸುಮ್ಮನೆ ಬೇರೆ ಯಾರೇ ಮಾತಾಡಲಿ, ಎನಿಬಡಿ, ಈಗ ನಾನಾಗಲಿ ಅಥವಾ ದಿವೇಶಿ ಅವರಾಗಲಿ ಅಥವಾ MLCಗಳಾಗಲಿ ಅಥವಾ MLAಗಳಾಗಲಿ, ಅದು ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ಪ್ರತಿಷ್ಠೆ ಅಥವಾ ನಿಮ್ಮ ಒಂದು ಪ್ರಚಾರದ ಮಾತುಗಳಾಗಿರ್ತವೆ ಹೊರತು ಆದ್ರಿಂದ ಒಬ್ಬರಿಂದ ಏನಾದರೂ ಒಂದು CM ಕುರ್ಚಿ ಕೊಡೋದಾಗಲಿ ಅಥವಾ ಮಂತ್ರಿ ಕುರ್ಚಿ ಇಟ್ ಈಸ್ ನಾಟ್ ಪಾಸಿಬಲ್. ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಅದ್ರ ವಿಚಾರಗಳನ್ನ ನಾವೇನೇನು ಡೆವಲಪ್ಮೆಂಟ್ ಮಾಡಿದ್ದೀವಿ, ನಾವಿಂಥ ಕೆಲಸ ತಗೊಂಡೋಗಿದ್ದೀವಿ, ಅದನ್ನು ನೀವು ಮಾಧ್ಯಮ ಮುಂದೆ ಹೇಳಿದ್ರೆ ಮುಂಬರೋ ದಿನಗಳಲ್ಲಿ ನಿಮಗೆ ಅವಕಾಶಗಳು, ಈ ಸರಿ ಒಂದು 20,000 ಲೀಡರ್ ಬಂದವರು 40,000 ಲೀಡರ್ ಬರ್ತಾರೆ. ಸೊ ನಿಮ್ಮ ಕಾರ್ಯವನ್ನ ನೀವು ಹೇಳುವಂತಕ್ಕೆ ನೀವು ಇದ್ದೀರಿ ಹೊರತು ಹೈಕಮಾಂಡ್ ಲೆವೆಲ್ನ ವಿಚಾರಗಳನ್ನ ಯಾಕೆ ಚರ್ಚೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಮೇಡಮ್, ಇವಾಗ ನಮ್ಮ ಸರ್ಕಾರ ಕೇಳಿದ್ದಕ್ಕೆ ನೋಡಿ ಮೇಡಮ್, ದೇಶದಲ್ಲೂ ಒಂದು ಸರ್ಕಾರ ಇದೆ, ಆ ದೇಶದೊಳಗಡೆ ಕರ್ನಾಟಕ ಇದೆ. ನರೇಂದ್ರ ಮೋದಿ ಅವರು ಆ ಕಡೆ ಟ್ರಂಪ್ ಮುಂದೆ ಹೋಗಿ ಸಲೆಂಡರ್ ಆಗಿದ್ದಾರೆ. ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಂದು ಮಾತಾಡಿ ಅಂತಂದ್ರೆ ಅಲ್ಲಿ ಆ ಪಾರ್ಲಿಮೆಂಟ್ ಭಾಷಣಕ್ಕೆ ಚಕ್ಕರ್ ಆಗಿದ್ದಾರೆ. ಯಾವ್ದಾದ್ರು ಚುನಾವಣೆಗಳು ಬಂತು ಅಂತಂದ್ರೆ ಅಲ್ಲಿ ಜರೂರಾಗಿ ಹಾಜರಾಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ವಿದೇಶಿ ಪ್ರವಾಸ ಅನ್ನುವಂಥದ್ದು ಎಗ್ಗಿಲ್ಲದೆ ನಡೀತಾ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ಖರ್ಚಿನಲ್ಲೇ ಅವ್ರು ಡೆಲ್ಲಿಗೆ ಹೋಗುವಂಥದ್ದು ಅಂತ ಏನು ದರದವ್ರಿಗೆ ಬಂದಿಲ್ಲ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಕ್ಕೆ ಖರ್ಚು ಮಾಡಿರೋದು 1 ಲಕ್ಷ ಕೋಟಿ ಮೇಡಮ್. ಒಟ್ಟು 1268 ಚುನಾವಣಾ ರ್ಯಾಲಿ. ವಿದೇಶಿ ಪ್ರವಾಸಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರು ಖರ್ಚಾಗಿರ್ತಕ್ಕಂಥದ್ದು ಸುಮಾರು 6,000 ಕೋಟಿ. ಕಳೆದ ವರ್ಷದ್ದು ಇದೆ ಕೇಂದ್ರ ಸಚಿವಾಲಯ ಬಿಡುಗಡೆ ಮಾಡಿದೆ, ಒಟ್ಟು 4,500 ಕೋಟಿ ಪ್ರವಾಸದ ಖರ್ಚು ಅಂತೇಳಿ. ಅಂದ್ರೆ ಯಾವ ಕಾರಣಕ್ಕೆ ಪ್ರವಾಸಕ್ಕೆ ಹೋದ್ರು ಮೇಡಮ್? ಈಗ ಒಂದು ಆಯ್ತು, ಇಟ್ ಈಸ್ ಎ ವೆರಿ ನೈಸ್ ಕ್ವಶನ್ ಮೇಡಮ್. ಈಗ ಹಿಂದೆಲ್ಲ ಪ್ರಧಾನಿಗಳು ಬೇರೆ ಇನ್ಕ್ಲೂಡಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ದೇಶಕ್ಕೆ ಪ್ರಧಾನಿಗಳು ಹೋಗಬೇಕಾದ್ರೆ ಅವ್ರ ಹತ್ರ ಒಂದು ಡೆಲಿಗೇಟ್ಸ್ ಇರೋರು, ಅಲ್ಲಿ ಸಂಬಂಧಪಟ್ಟ ಕೆಲವೊಂದು ಮಂತ್ರಿಗಳು, ಅಧಿಕಾರಿಗಳು, ಮತ್ತಿನ್ನೊಂದು. ಈಗ ಆಯ್ತು ಹೋಗಿ ಬಂದ್ರಲ್ಲಿ ಎಲ್ಲಿಗೆ? ಅಮೆರಿಕಕ್ಕೆ. ಹಿಂದೆಲ್ಲ ನಮ್ಮ ದೇಶದವರು ಅಮೆರಿಕದ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ವಿ. ಇವತ್ತು ನಮ್ಮ ಮೇಲೆ 18% ಟ್ಯಾಕ್ಸ್ ಹಾಕಿದ್ದಾರೆ. ಅಮೆರಿಕದ ವಸ್ತುಗಳಿಗೆ ಇಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಇಲ್ಲಿ ನಮ್ಮ ರೈತರನ್ನ ಕುತ್ತಿಗೆ ಕೊಯ್ದು ಸಂಹಾರ ಮಾಡಿ ಅಮೆರಿಕದಿಂದ ರೈತರು ಪ್ರಾಡಕ್ಟ್ನ ದೇಶಕ್ಕೆ ತರುವಂಥದ್ದು. ಇದೇನಾದರೂ ಒಂದು ದೇಶಕ್ಕೆ ಏನಾದರೂ ಕೊಡ್ತಾ ಇದೆಯಾ? ಆಯ್ತು, ಇವರು ಚೀನಾಕ್ಕೆ ಹೋದ್ರು, ಜಿಂಗ್ಪಿನ್ನು ಚೀನಾದಿಂದ ಇಲ್ಲಿಗೆ ಬಂದ್ರಲ್ಲ ಮೇಡಮ್. ಈಗ ಒಂದು ಪುಸ್ತಕದ ವಿಚಾರ ಬಹಳ ಚರ್ಚೆಲಿದೆ. ಅದಕ್ಕೂ ಬಿಫೋರ್ ಈಗ ಇಲ್ಲಿ ಕೂತ್ಕೊಂಡು ಸೆಟಲೈಟ್ ಅಲ್ಲಿ ನೋಡಿ ಡೋಕ್ಲಾ, ಅರುಣಾಚಲ, ಲದಾಖಿನ ವಿಚಾರ ಏನಾಗಿದೆ, ಸಂಬಂಧಗಳು ಇಟ್ಕೊಂಡಿದ್ರಲ್ಲ. ಇಲ್ಲೇ ಪಕ್ಕದ ಬಾಂಗ್ಲಾ ಜೊತೆಗೂ ಸಂಬಂಧಗಳಿತ್ತಲ್ವಾ. ಇವತ್ತು ಆ ದೇಶದ ಪ್ರಧಾನಿ ದೇಶದ ಒಳಗಡೆ ಬಂದು ಇಲ್ಲಿರೋರ್ನ ಓಡಿಸ್ತೀವಿ ಅಂತಿದ್ದಾರೆ. ಆದ್ರೆ ಅಲ್ಲಿ ಶೇಖ್ ಹಸೀನಾ ಅವ್ರು ಬಂದು ಇವರ ರಾಜ್ಯಾತೀತ ಕೊಟ್ಕೊಂಡು ಇವ್ರು ಇಟ್ಕೊಂಡಿದ್ದಾರೆ. ಫಸ್ಟ್ ಅವ್ರನ್ನ ಕಳಿಸಿ, ಆ ರಾಜ ಮಾತೆ ನೀವು ಕಳಿಸಿ, ಆಮೇಲೆ ದೇಶದ ಒಳಗಡೆ ಯಾರ್ಯಾರು ನಿಮ್ಮ ವೈಫಲ್ಯದಿಂದ ಒಳಗಡೆ ಬಂದಿರೋದು. ಅದಕ್ಕೆ ಗೃಹ ಸಚಿವರು, ರಕ್ಷಣಾ ಸಚಿವರು ನರೇಂದ್ರ ಮೋದಿ ಅವರೇ ಹೊಣೆ ಹಾಕ್ತಾರೆ. ಅನೇಕ 10 ವರ್ಷದಲ್ಲಿ ಬಂದಿರೋದು ವಲಸಿಗರು ಯಾರೇ ಆಗಿರ್ಲಿ, ಇಟ್ ಮೇ ಬಿ 10 years, ಇಟ್ ಮೇ ಬಿ 1 year, ಇಟ್ ಮೇ ಬಿ 1 day.
ಇಟ್ ಮೇ ಬಿ 30 years. ಇಟ್ ಮೇ ಬಿ 50 years, ಇಟ್ ಮೇ ಬಿ 100 years. ಮೇಡಮ್ ಯಾವುದೇ ಆಗಿರ್ಲಿ, ಸಿ ಒಂದ್ ನಿಮಿಷ ಸರ್, ಕ್ಲಾರಿಟಿಗಳನ್ನು ಯಾರೇ ಆಗಿರ್ಲಿ, ಒಂದ್ ನಿಮಿಷ ಮೇಡಮ್, ಅವ್ನು 47ನೇ ಇಸ್ವಿಲಿಂದಲೇ ಇಲ್ಲಿ ಹೊಕ್ಕೊಂಡಿರಲಿ ಅಥವಾ ನೆನ್ನೆನೇ ಬಂದು ಹೊಕ್ಕೊಂಡಿರಲಿ, ಈ ದೇಶದಲ್ಲಿ ಅವರಿಗೆ ಇಲ್ಲಿ ಇರುವಂತ ಏನೋ ಪೌರತ್ವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಕ್ರಮ ವಲಸಿಗರಿಗೆ ಈ ದೇಶಕ್ಕೆ ಬಂದು ಪೌರತ್ವ ತಗೊಂಡಿರೋರು ಈ ದೇಶದಲ್ಲಿ ನೆಲೆಸಬಹುದು, ಅದು ಕಾನೂನಾತ್ಮಕವಾಗಿ. ಸೊ ಹಾಗಾಗಿ ದೇಶದ ಗೃಹ ಇಲಾಖೆ ಏನಾಗಿದೆ, ದೇಶದ ರಕ್ಷಣಾ ಇಲಾಖೆ ಏನಾಗಿದೆ, ಬಿಹಾರ ಚುನಾವಣೆ ಹಿಂದಿನ ದಿನ ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತಲ್ಲ, 4 ಜನ ಮುಸ್ಲಿಮ್ಸು ಡಾಕ್ಟರ್ ಅಂತ ಕರ್ಕೊಂಡ್ಬಂದು ಒಳಗಿಬಿಟ್ರಲ್ಲ, ಮಾರನೇ ದಿನ ಆಗಿ ಒಂದು ಮುಗಿದ ತಕ್ಷಣ ಅವ್ರು ಹೊರಗಡೆ ಕಳಿಸಿದ್ರು. ಯಾರೆಲ್ಲ ಬಾಂಬ್ ಬಿಟ್ಟಿದ್ದು ಪೇಲ್ಗಾಮಲ್ಲಿ 4 ಜನ ಬಂದು 4 ಜನ ಎಲ್ಲಿಗೆ ಹೋದ್ರು, ಅಲ್ಲಿಂದ ಎಲ್ಲಿ ಬಂದು ಯಾರು ಬ್ಲಾಸ್ಟ್ ಮಾಡಿದ್ದು, ಏನೋ ಬಟ್ಟೆ ಬಿಚ್ಚಿ ಜಿಪ್ ಬಿಚ್ಚಿಬಿಟ್ಟೆಲ್ಲ ಗುಂಡು ಹೊಡೆದ್ರಂತೆ, ಅದಕ್ಕೇನೋ ಒಂದು ಇದನ್ನ ಹಂಗಾಮ ಮಾಡಿದ್ರಲ್ಲ. ಟ್ರಂಪ್ ಬರ್ಬೇಕಿತ್ತ ಯುದ್ಧ ನಿಲ್ಸೋದಕ್ಕೆ? ಮೇಡಮ್, ದೇಶದ ಆರ್ಥಿಕ ಪರಿಸ್ಥಿತಿ ಹೈರಾಣಾಗೋಗಿದೆ. ಇವತ್ತು ಡಾಲರ್ ಮುಂದೆ ಭಾರತದ ರೂಪಿ 94, ಯೂರೋ ಮುಂದೆ ಭಾರತ ರೂಪಿ 100 ರೂಪಾಯಿ, ಫೋನ್ ಮುಂದೆ ಭಾರತ ರೂಪಿ 120 ರೂಪಾಯಿ. ಮೇಡಮ್, ಆಫ್ಘಾನ್ ತಾಲಿಬಾನ್ ಕರೆನ್ಸಿ 75 ಪೈಸೆಗೆ ಭಾರತದ 1 ರೂಪಾಯಿ ಹೋಗಿದೆ. ಚಿನ್ನ, ಬೆಳ್ಳಿ, ಸಿಮೆಂಟು, ಸ್ಟೀಲು ಎಲ್ಲ ರೇಟು ಗಗನಕ್ಕೆ ಹೋಗಿ ಕೂತಿದೆ. ಆದ್ರೆ ಉತ್ತರದಾತರಾಗಬೇಕಾದಂತಹ ಸಂಸದರಾಗಲಿ, ಮಂತ್ರಿಗಳಾಗಲಿ, ಪ್ರಧಾನಿಯವರು ಮೇಡಮ್ ಒಂದೇ ಒಂದು ಪ್ರೆಸ್ ಮೀಟ್ 11 ವರ್ಷದಲ್ಲಿ ಅವ್ರು ಮಾಡಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಗಿ ನಾವು ತಲುಪಿದೀವಿ? ನಮ್ಮ ಪಕ್ಷದ ಏನು ಕಥೆಗಳಿದಾವೆ, ನಮ್ಮ ಪಕ್ಷ ನೋಡ್ಕೊಳ್ತದೆ, ನಮ್ಮ ಹೈಕಮಾಂಡ್ ಸದೃಢವಾಗಿದೆ, ಏನ್ ಡೆಲ್ಲಿಗೆ ಹೋಗ್ಬಾರ್ದು ಅಂತ ಇಲ್ಲಿ ಯಾರು ಏನು ಹೇಳಂಗ ಏನು ಕುಮಾರಣ್ಣ ಇಲ್ಲೇ ಇರ್ತಾರ, ಬಿಡದಿ ತೋಟದ ಮನೇಲಿ ಇರ್ತಾರ, ಅವರು ಹೋಗಲ್ವಾ? ಯಾವ ವಿಷಯಕ್ಕೆ ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟ್. ನಾ ಹೇಳಿದೆ, ಒಂದು ಅಸ್ಸಾಂ ವಿಚಾರ, ಚುನಾವಣಾ ವಿಚಾರ, ಬೇರೆ ವಿಚಾರ, ಎಲ್ಲದೂ ನಮ್ಮ ನಾಯಕರಿಗೆ ಗೊತ್ತಿದೆ. ಅವ್ರನ್ನ ಜವಾಬ್ದಾರಿ ಇಟ್ಕೊಂಡೆ ಅಲ್ಲಿ ದೆಹಲಿಗೆ ಹೋಗಿರ್ತಕ್ಕಂಥದ್ದು, ಬಂದ ಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ. ರತನ್ ಅವರೇ, ರಾಜ್ಯದ ಅಭಿವೃದ್ಧಿ ಬಗ್ಗೆ ನೀವು ಹಲವಾರು ಪ್ರಶ್ನೆ ಕೇಳಿದ್ರಲ್ಲ, ಪ್ರಶ್ನೆ ಕೇಳೋ ನೈತಿಕತೆನೇ ಇಲ್ಲ ಅಂತ ಅವ್ರ ಮಾತಿನ ಅರ್ಥ ಅಲ್ಲ. ಅವರಿಗೆ ಎಲ್ಲೋ ಒಂದು ಕಡೆ ಈ ಫಾರಿನ್ ಪಾಲಿಸಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸ್ಟಡಿ ಮಾಡ್ಕೊಂಡಿದ್ದಿದ್ರೆ ಅವ್ರಿಗೆ ಇದೆಲ್ಲ ಏನು ಇಷ್ಟೆಲ್ಲ ಆರೋಪ ಮಾಡಿದ್ರಲ್ಲ ಅದನ್ನು ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಇದೇ ಸ್ವಲ್ಪ ದಿನದ ಹಿಂದೆ ಮೋದಿಯವರು ಯುರೋಪಿಯನ್ ಯೂನಿಯನ್ ಜೊತೆ ಮದರ್ ಆಫ್ ಆಲ್ ಡೇಟ್ಸ್ ಅನ್ನ ಮಾಡಿದ್ರು. ಯಾಕೆ ಮಾಡಿದ್ರು? 5 ಒಪ್ಪಂದಗಳಿಗೆ ಸಹಿ ಅಲ್ವಾ? ಇದೇ ಅಮೆರಿಕದವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬಾಂಗ್ಲಾದೇಶದ ಈ ಟೆಕ್ಸ್ಟೈಲ್ಗೆ ಬಾಂಗ್ಲಾದೇಶದವರಿಗೆ ತುಂಬ ಸಪೋರ್ಟ್ ಕೊಟ್ಟು ಅಲ್ಲಿನ ಒಂದು ಇದನ್ನ ತಂದುಕೊಂಡು ಇಂಡಿಯಾದವರಿಗೆ 50% ಈ ಥರ ಟ್ಯಾರಿಫ್ ಆಗ್ತಾ ಇದ್ರು ಅಂತ ಹೇಳಿದ್ರೆ, ಬಾಂಗ್ಲಾದೇಶದವನು 100 ರೂಪಾಯಿ ಪ್ರಿಪೇರ್ ಮಾಡಿ ಅವ್ನು ಬೇಕಾದ್ರಲ್ಲಿ 120 ರೂಪಾಯಿ ಮಾರ್ಬೋದು. ಆದರೆ ನಾವು ಅದೇ 100 ರೂಪಾಯಿ ಪ್ರಿಪೇರ್ ಮಾಡ್ಕೊಂಡು 150 ರೂಪಾಯಿ ಮಾರುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ರು. ಆಯ್ತಾ? ಅಲ್ಲಿನ ಗ್ರಾಹಕ 120 ರೂಪಾಯಿ ತಗೊಂತಾನ, 150 ರೂಪಾಯಿ ತಗೊಂತಾನ. ಅದರಿಂದಾಗಿ ಏನು ಮಾಡಿದ್ದಾರೆ, ಮದರ್ ಆಫ್ ಇದು ಆಲ್ ಡೀಲ್ಸ್ ಮಾಡೋದ್ರ ಮೂಲಕ ನಾವು ಪ್ಯಾರಲಲ್ ಮಾರುಕಟ್ಟೆನ ಓಪನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಇಲ್ಲಿ ಯುರೋಪ್ ಕೂಡ ಒಂದು ಶ್ರೀಮಂತ ರಾಷ್ಟ್ರಗಳನ್ನು ಹೊಂದಿರುವಂಥ ಒಂದು ಒಕ್ಕೂಟ, ಅದರಿಂದಾಗಿ ಅಲ್ಲಿ ಓಪನ್ ಮಾಡ್ಕೊಂಡು ಆವಾಗ ಯಾರು ಟ್ರಂಪ್ ಪುನಃ ವಾಪಸ್ ಬಂದು ಇವಾಗ 15% ಅದಕ್ಕೆ 50%ಇಂದ ಇಳಿಸ್ಕೊಂಡಿದ್ದಾರೆ. ಸೊ ಇದು ಫಾರಿನ್ ಪಾಲಿಸಿಯಲ್ಲಿ ನಡೆಯುವಂಥ ಕೆಲಸಗಳು. ಇದು ಯಾವ ಸರ್ಕಾರ ಇದ್ರೂ ಕೂಡ ಇದು ನಡೀತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ದೇಶದ ಒಂದು ಟ್ರೇಡ್ ಹಾಗೂ ರಕ್ಷಣೆ ಈ ವಿಷಯದಲ್ಲಿ ಮಾಡುವಂಥ ಕೆಲಸ. ಅದಕ್ಕೆ ನಿರಂತರವಾಗಿ ಒಂದು ಪ್ರೈಮ್ ಮಿನಿಸ್ಟ್ರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವ್ರ ಜೊತೆ ಮಾತಾಡಿ ಒಪ್ಪಂದವನ್ನು ಕುದುರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇದನ್ನು ನರೇಂದ್ರ ಮೋದಿಯವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವ್ರು ಹೇಳಿದ್ರು ಮನಮೋಹನ್ ಸಿಂಗ್ ಅವರು ಹೋಗ್ತಾ ಇದ್ರು ಅಂತ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಇಷ್ಟೊಂದು ತೀವ್ರವಾಗಿ ಇಷ್ಟೊಂದು ಉತ್ಸಾಹದಲ್ಲಿ ಮಾಡ್ತಿರಲಿಲ್ಲ ಅನ್ನುವಂಥದ್ದು ಈ ದೇಶ ಕಂಡಿದೆ. ಆನಂತರ ಇವರು ನರೇಂದ್ರ ಮೋದಿಯವರು ಇಡೀ ಪ್ರಪಂಚದಲ್ಲಿ ಸುತ್ತಾಟ ಮಾಡಿದಾಗ ಇಡೀ ದೇಶಗಳು, ಬೇರೆ ಬೇರೆ ದೇಶಗಳು ನಮ್ಮ ದೇಶಕ್ಕೆ ಕೊಟ್ಟಿರುವಂಥ ಒಂದು ರೆಸ್ಪೆಕ್ಟು, ಅದನ್ನು ನೀವು ಒಂದ್ಸಲ ಕಂಪೇರ್ ಮಾಡಿಯೂ ನೋಡ್ಬೋದು ಅಲ್ವಾ? ಆವಾಗ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ಮವರಿಗೆ ಅಷ್ಟೊಂದು ರೆಸ್ಪೆಕ್ಟನ್ನು ಕೊಡ್ತಾ ಇರಲಿಲ್ಲ, ದೇಶಕ್ಕೆ ಭಾರತವನ್ನೇ ರೆಸ್ಪೆಕ್ಟ್ ಕೊಡ್ತಿರಲಿಲ್ಲ. ಇವಾಗ ಎಲ್ಲ ದೇಶಗಳು ಆರ್ ಯು ಇಂಡಿಯನ್ ಅಂತ ಕೇಳ್ತಾರೆ ಅಂತ ಅಲ್ಲಿಂದ ತುಂಬ ಜನ ಇದು ವಿಡಿಯೋಗಳನ್ನು ಮಾಡಿದರು ಅಂತ ನೋಡಿದ್ವಿ. ಅಷ್ಟೇ ಅಲ್ಲ, ಇವರು 2014ರಲ್ಲಿ ಇವರು ಸರ್ಕಾರ ಬಿಟ್ಟು ಹೋದಾಗ ಇದೇ ವರ್ಲ್ಡ್ ಬ್ಯಾಂಕು, IMF ಎಲ್ಲ ಏನು ಹೇಳಿದರು, ಫ್ರೆಜೈಲ್ 5 ಇಕಾನಮಿ ಅಂತ ಹೇಳಿದ್ರೆ, ಅಂದರೆ ಒಡೆದು ಹೋದ 5 ಇಕಾನಮಿಗಳಲ್ಲಿ ಭಾರತ ಒಂದು ಅಂತ. ಇವತ್ತು ಅವೇ ದ ಸೇಮ್ ಇನ್ಸ್ಟಿಟ್ಯೂಷನ್ಸ್, ಇವರು ಯಾವತ್ತೂ ಕೋಟ್ ಮಾಡುವಂಥ ಸೇಮ್ ಇನ್ಸ್ಟಿಟ್ಯೂಷನ್ಸ್, IMF ಇರ್ಬೋದು, ಅನಂತರ ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಅವ್ರು ಹೇಳ್ತಿದ್ದಾರೆ 5th ಲಾರ್ಜೆಸ್ಟ್ ಇಕಾನಮಿ ಅಂತ ಹೇಳಿದರು. ಅದಾದ ನಂತರ ಮೊನ್ನಿತ್ತೀಚೆಗೆ 4th ಲಾರ್ಜೆಸ್ಟ್ ಅಂತ ಹೇಳಿದರು. ಆ್ಯಂಡ್ ಮೊನ್ನಿತ್ತೀಚೆಗೆ ಗೀತಾ ಗೋಪಿನಾಥ್ ಅವರು, IMF ಅಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಂಥ ಗೀತಾ ಗೋಪಿನಾಥ್ ಅವರು ಹೇಳಿದರು, ಇಂಡಿಯಾ ಈಸ್ ಪೇಸಿಂಗ್ ಅಹೆಡ್ ಟು ಬಿಕಮ್ ದ 3rd ಲಾರ್ಜೆಸ್ಟ್ ಇಕಾನಮಿ ವೇ ಬಿಯಾಂಡ್ ದ ಪ್ರೊಜೆಕ್ಟೆಡ್ ಇದು ಅಂತ ಹೇಳಿದರು. ಅಂದರೆ
ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅಂತ ಹೇಳಿದ್ರೆ ಇವರೇನು ನಾವೇನು ಯೋಚನೆ ಮಾಡಿದ್ವಿ ಅದಕ್ಕಿಂತ ಮೊದಲೇ ಥರ್ಡ್ ಲಾರ್ಜೆಸ್ಟ್ ಇಕಾನಮಿ ಅಂತ ಆಗತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಎಲ್ಲಾ ದೇಶಗಳ ಜೊತೆ ಈ ದೇಶದ ಹಿತಕ್ಕೋಸ್ಕರ ಮಾಡಿದಂತ ಇದು ಏನೋ ಡೀಲ್ಗಳು, ಆನಂತರ ಅವ್ರ ಜೊತೆ ಇದು ಒಪ್ಪಂದಗಳು, ಆನಂತರ ಬೆಳೆಸಿಕೊಂಡಂತ ಸಂಬಂಧಗಳು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇವರು ಅದನ್ನ 60-65 ವರ್ಷ ಇದನ್ನೇ ಮಾಡಿದ್ರೆ ಈ ದೇಶ ಇನ್ನೂ ಎಲ್ಲೋ ಹೋಗ್ತಿತ್ತು. ಯಾಕಂತ ಹೇಳಿದ್ರೆ ಇಲ್ಲ ಯಾಕೆಂತ ಹೇಳಿದ್ರೆ ಇವ್ರು ನೋಡಿ ಆಗಿನ ಸಿಚುವೇಶನ್ ಬೇರೆ ಅಂತ ಹೇಳಿದ್ರೆ ಇವತ್ತು ಡಾಲರ್ ಬಗ್ಗೆ ಇಷ್ಟೊಂದು ಅಲ್ಲಲ್ಲ, ಇವರು ಅಷ್ಟು ದೊಡ್ಡ ವಿಷಯದಲ್ಲಿ ಡಾಲರ್ ವಿಷಯ ಹೇಳಿದ್ರಲ್ಲ, ಅದನ್ನ ನಾವೇ ಹೇಳ್ಬೋದಲ್ಲ. 1947ರಲ್ಲಿ $1 ಅಂದ್ರೆ $3 ಇತ್ತು, ಆಯ್ತಾ? ಇವ್ರು ಬಿಟ್ಟಾಗ ಎಷ್ಟಿತ್ತು ಅಲ್ವಾ? ಇವತ್ತು ಚೈನಾ 1980s ಸೇಮ್ ಇಕಾನಮಿಯ ಒಂದು ರೇಂಜಲ್ಲಿ ಇದ್ದಾಗ ಅವರ ದೇಶವನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಓಪನ್ ಮಾಡಿದ್ರು. ನಾವು ಲಿಬರಲೈಸೇಷನ್ ಅಲ್ಲೇ ಮುಂದುವರೆದಿವಿ. ಯಾಕೆ ಅಲ್ವಾ? ಅದಕ್ಕೇನು ನಮ್ಮ ಹತ್ರ ಇದಿರ್ಲಿಲ್ಲ. ಅವರದ್ದು ಜನಸಂಖ್ಯೆ ಅಷ್ಟೇ ಇದೆ, ಜನಸಂಖ್ಯೆಯೂ ಅವರದ್ದು ಸೇಮ್ ಇದೆ, ಅವರದ್ದು ರಿಸೋರ್ಸಸ್ ಕೂಡ ಸೇಮ್ ಇದೆ. ಆದ್ರೆ ಅವರು ಅವ್ರ ದೇಶಕ್ಕೋಸ್ಕರ ಏನ್ ಮಾಡಿದ್ರು ಅಲ್ವಾ? ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಓಪನ್ ಮಾಡಿದ್ರು. ಇವತ್ತು ದೇ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಇಕಾನಮಿ. ಎಷ್ಟು ಅವ್ರದ್ದು 18-20 ಟ್ರಿಲಿಯನ್ ಇಕಾನಮಿ ಅವರು ಅಲ್ವಾ? ಆದ್ರಿಂದಾಗಿ ಹಿಂದಿನ ಇವ್ರು ಮಾಡಿರುವಂತ ಹಲವಾರು ಮಿಸ್ಟೇಕಿನ ಬ್ಯಾಗೇಜ್ ಕೂಡ ನಮ್ಮ ಜೊತೆಲಿದೆ. ನೀವೇನು ಹೇಳಿದ್ರಿ, ಅವರು ಏನೋ ರೆಡಿ ಮಾಡಿ ಕೊಟ್ಟಿದ್ದನ್ನು ಮುಂದುವರಿಸ್ಕೊಂಡು ಹೋಗೋದಲ್ಲ, ಅವರು ಮಾಡಿರುವಂಥ ಮಿಸ್ಟೇಕ್ಗಳ ಬ್ಯಾಗೇಜ್ ಕೂಡ ನಮ್ಗೆ ಕೊಟ್ಟು ಹೋಗಿದ್ರು. ಅದನ್ನು ಸರಿ ಮಾಡಬೇಕಂತ ಅವಶ್ಯಕತೆ, ಅದೆಲ್ಲವನ್ನ ಮಾಡಿಕೊಂಡು ನಾವು ಇವತ್ತು ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗಿ ಇದು 4th ಲಾರ್ಜೆಸ್ಟ್ ಇಕಾನಮಿಯನ್ನು ಮಾಡಿದ್ದೀವಿ, 3rd ಲಾರ್ಜೆಸ್ಟ್ ಇಕಾನಮಿಯನ್ನು ಮಾಡ್ತೀವಿ. ಆದ್ರಿಂದಾಗಿ ಸುಮ್ಮನೆ ನೀವು ಇದು ಏನೋ ಮೋದಿ ಅವರನ್ನ ಒಬ್ಬ ದೇಶದ ಪ್ರಧಾನಿಯನ್ನ ತೆಗೊಳ್ಳೋದು ಸರಿಯಲ್ಲ. ನೋಡಿ, ನಾವು ಇವಾಗ ಇಲ್ಲಿ ಮಾತಾಡ್ತಿರುವಂಥದ್ದೇನು, ನೀವು ಏನು ವರ್ಕ್ ಮಾಡಿದಿರಿ, ನೀವು ಇವಾಗ ನಿಮ್ಮ ಮ್ಯಾನಿಫೆಸ್ಟೋಲ್ಲಿ ಏನೇನು ಹೇಳಿದ್ರಿ, ಅದನ್ನ ಏನೇನು ಮಾಡಿದ್ರಿ ಅಂತ ಕೇಳ್ತಾ ಇದ್ದೀವಿ. ಅದು ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ 365 ಡೇಸ್ ನಾನ್ CM ಅವ್ರು CM ಇನ್ನೊಬ್ರು ಬಂದು ಅವರಿಬ್ರು ಅಲ್ಲ ನಾವು ಅಂತ ಹೇಳ್ಕೊಂಡು ಗಲಾಟೆ ಮಾಡ್ತಾ ಇದ್ದಿದ್ರೆ, ಅವರ ಫಾಲೋವರ್ಸ್ ಒಂದೊಂದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಮೇಡಮ್? ಅದನ್ನ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಪ್ರಶ್ನೆ ಕೇಳೋದು ನಾವಲ್ಲ, ಇಡೀ ನೀವು ಮಾಧ್ಯಮಗಳು ಕೇಳ್ತಿದ್ದೀರಿ, ರಾಜ್ಯದ ಜನರು ಕೇಳ್ತಾ ಇದ್ದೀರಿ. ಅದು ಸರಿಯೂ ಇದೆ ಕೂಡ. RV ದೇಶಪಾಂಡೆ ಅವರು ಮಾತಾಡಿದಂಥ ವಿಚಾರವನ್ನ ಪ್ರಸ್ತಾಪ ಮಾಡೋದಾದ್ರೆ, ನಾಗೇಂದ್ರ ಅವರೇ, ಇರುವಂತಹ ಗೊಂದಲವನ್ನ ಆದಷ್ಟು ಬೇಗ ಬಗೆಹರಿಸಿ ಅನ್ನುವಂಥ ವಿಚಾರ ಹೇಳಿದ್ದಾರೆ. ನೋಡಿ, ಗೊಂದಲ ಇರೋ ಸ್ಪಷ್ಟ. ರಾಜ್ಯದ ಜನ, ಪ್ರತಿಪಕ್ಷಗಳು, ಮಾಧ್ಯಮದವರು, ಸ್ವತಃ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ. ಅದನ್ನ ಹಿರಿಯ ನಾಯಕ RV ದೇಶಪಾಂಡೆ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಸತ್ಯವಾದ ಮಾತಾಡ್ರಿ. ಇವತ್ತು ಏನಾಗಿದೆ, ಇವರಿಬ್ರು ಒಂದು ನಾಟಕ ಇದೆಯಲ್ಲ, ಬೀದಿ ನಾಟಕ ಆಗ್ಬಿಟ್ಟಿದೆ. ಈ ಬೀದಿ ನಾಟಕದಲ್ಲಿ ಏನಾಗಿದೆ ಅಂದ್ರೆ AB ಗುಂಪುಗಳಾಗ್ತಾ ಇದಾವೆ, AB ಗುಂಪುಗಳಾಗ್ತಾ ಇವೆ. ಅಧಿಕಾರಿಗಳು DK ಶಿವಕುಮಾರ್ ಅವರು ಟ್ರಾನ್ಸ್ಫರ್ ಮಾಡಿರೋರು, ಅವ್ರ ಕಡೆ ಕೆಲಸ ಮಾಡೋಂಥ ವರ್ಗಗಳೆಲ್ಲ DK ಶಿವಕುಮಾರ್ ಕಡೆ ಒಂದು ಫೇವರ್ ಆಗಿ ನಿಂತಿದ್ದಾರೆ, ಕಾದು ನಿಂತಿದ್ದಾರೆ. ಯಾವ ಪೋಸ್ಟ್ ಹಾಕ್ಸ್ಕೊಬೇಕು, ಎಲ್ಲೆಲ್ಲ ಯಾವ ಪೋಸ್ಟ್ ಹೋಗ್ಬೇಕು, ನಾವು DK ಶಿವಕುಮಾರ್ ಸಾಹೇಬ್ರ ಕಡೆ ಇದ್ರೆ ಒಳ್ಳೆ ಪೋಸ್ಟ್ ಕೊಡ್ತಾರೆ ಅಂತ ಅವ್ರೊಂದ್ ಕಡೆ ನಿಂತಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯರು ಕುರ್ಚಿ ಕಳ್ಕೊಂತಾರಪ್ಪ ಇವ್ರು ಗ್ಯಾರಂಟಿ, ಯಾಕಂದ್ರೆ DK ಶಿವಕುಮಾರ್ ಬಿಡಲ್ಲ, ಒದ್ದು ಕಿತ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಅಂತ ಪವರ್ ಇದೆ ಅಂತ ಹೇಳ್ಬಿಟ್ಟು ಇದ್ ಕಡೆ ಎಲ್ಲ ಒಂದ್ ಕಡೆ ಕುಗ್ತಾ ಇದ್ದಾರೆ ಯಾರೋ ಸಿದ್ದರಾಮಯ್ಯ ಕಡೆ ಅಂತ ಅಧಿಕಾರಿಗಳು. ಅಧಿಕಾರಿ ವರ್ಗಗಳಲ್ಲಿ AB ಆಗೋಗಿದೆ. ಇವತ್ತು ಕಂಪ್ಲೀಟ್ ಆಡಳಿತ ಯಂತ್ರಣೆ ನಿಂತೋಗಿದೆ. ಇವತ್ತು ಭ್ರಷ್ಟಾಚಾರದಲ್ಲಿ ಆಡಳಿತದಲ್ಲಿ ಅಧಿಕಾರಿಗಳೇ ಕೈ ಜೋಡಿಸಿ ಸಹಕಾರ ಕೊಟ್ಟು ಆ ಭ್ರಷ್ಟದಲ್ಲಿ ಹೆಂಗೆ ಮಾಡ್ಬೇಕಂತ ಪಾಲುಗಳನ್ನ ಹಂಚ್ಕೊಂತ ಇದ್ದಾರೆ ಇವತ್ತು. ಅದನ್ನ ಇವತ್ತು ರಾಜ್ಯ ಜನ ನೋಡ್ತಾ ಇದ್ವಿ. ಅದೇ ರೀತಿ ಶಾಸಕರ ಮನಸ್ಥಿತಿ ಏನಾಗ್ತಾ ಇದೆ ಅಂದ್ರೆ, ಇವತ್ತು ಯಾರ ಜೊತೆ ಯಾರು ಕಣ್ಣು ಕದ್ದೋಡಾಡ್ತಾರೆ ಇವ್ರಿಬ್ಬರು ಬಂದ್ರೆ. DK ಶಿವಕುಮಾರ್ ಜೊತೆ ಹೋದ್ರೆ ಸಿದ್ದರಾಮಯ್ಯ ಕಡೆ ನೋಡ್ಬಿಡ್ತಾರೆ, ನಾವು ಹಿಂಗೋಗ್ಬಿಡ್ತಾರೆ. ಸಿದ್ದರಾಮಯ್ಯ ಕಡೆ ಬರ್ತಾ ಇದ್ರೆ DK ಶಿವಕುಮಾರ್ ಕಡೆ ನೋಡ್ತಾರೆ, ಅವ್ರು ಹಂಗೋಗ್ಬಿಡ್ತಾರೆ. ಅಣ್ಣ ಅವ್ರು ಅಲ್ಲಿದ್ರು, ಈ ಶಾಸಕರು ಅಲ್ಲಿದ್ರು, ಈ ಶಾಸಕರು ಇಲ್ಲಿದ್ರು ಅಂತ ಹೇಳಿ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಶಾಸಕರಿಗೆ. ಇವತ್ತು 140 ಜನ ಶಾಸಕರು ಮನೇಲಿದಾರ ಗೊತ್ತಿಲ್ಲ, ವಿಧಾನಸೌಧದಲ್ಲಿ ಇದಾರ ಗೊತ್ತಿಲ್ಲ, ಇಲ್ಲ ಕ್ಷೇತ್ರದೊಳವರೆಲ್ಲ ಗೊತ್ತಿಲ್ಲ, ಸ್ಟೇಟ್ಮೆಂಟ್ ಇಲ್ಲ. ನೀವೇನಾರು ಹೈಜಾಕ್ ಮಾಡಿದ್ರೆ ಹೆಂಗೆ? ಅಲ್ಲ, ಒಬ್ರನ ಕಣ್ಣಿಗೆ ಬೀಳ್ತಲ್ಲ ಮೇಡಮ್. ಇವತ್ತು ಕ್ಷೇತ್ರಕ್ಕಂತೂ ಹೋಗಕ್ಕಂತೂ ಮುಖನೇ ಇಲ್ಲ. ಯಾಕಿಲ್ಲ ಅಂತಂದ್ರೆ, ಒಂದೇ ಒಂದು ಅಲ್ಲಿ ಮೋರಿ ಕಟ್ಸಿದ್ರಲ್ವಾ, ಇಲ್ಲ ಒಂದು ಬಾತ್ರೂಮ್ ಶೌಚಾಲಯ ಕಟ್ಸಿದ್ರಲ್ವಾ, ಇಲ್ಲ ಒಂದು ಬೀದಿ ದೀಪ ಕೊಟ್ಟಿದ್ರಲ್ವಾ, ಇಲ್ಲ ದಾರಿ ದೀಪ ಕೊಟ್ಟಿದ್ರಲ್ವಾ, ಇಲ್ಲ ಅಲ್ಲೇನೋ ಸ್ಕಾಲರ್ಶಿಪ್ ಕೊಟ್ಟಿದ್ರಲ್ವಾ, ಅಲ್ಲೇನೋ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಟ್ಟಿದ್ರಲ್ವಾ, ಇಲ್ಲ ಅಲ್ಲಿ ಆಶಾ ಕಾರ್ಯಕ್ಕೆ ಸರಿಯಾಗಿ ಸಂಬಳ ಕೊಟ್ಟಿದ್ರಲ್ಲ, ಇಲ್ಲ ಬಿಸಿ ಊಟ ಮಾಡೋಂಥ ಒಂದು ನೌಕರಿಗೆ ಸಂಬಳ ಕೊಟ್ಟಿದ್ರಲ್ಲ, ಇವರೆಲ್ಲ ಕ್ಷೇತ್ರ ಕಾಲಿಕಕ್ಕೆ, ಕ್ಷೇತ್ರಕ್ಕೂ ಕಾಲಿಕ್ತಾ ಇಲ್ಲ. ಇವತ್ತು ಶಾಸಕರ ಗೋಳು ಒಂಥರ ಗೊಂದಮಯ ಆಗೋಗಿದೆ. ಯಾವಾಗಪ್ಪ ಯಾರನ್ನೊಬ್ಬ ಡಿಕ್ಲೇರ್ ಮಾಡ್ಲಿ ಅಂತ ಕಾಯ್ತಾರೆ.
ಅಲ್ಲ, ಡಿಕ್ಲೇರ್ ಮಾಡಕ್ಕೇನಿದೆ? ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ಗೊಂದಲ? ಅಲ್ಲ, ಇದನ್ನ ಅವ್ರ ಮಗ ಹೇಳ್ಕೊಂತಾರೆ, ನಮ್ಮ ಅಪ್ಪನೇ ನೋಡಿ. ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರಾದ್ರೂ ಇರ್ಲಿ, ಆಡಳಿತ ಪಾಡಿಗೆ ನಡ್ಕೊಂಡು ಹೋಗ್ಬೇಕಲ್ವಾ ಮೇಡಮ್? ಗುಂಪಾಗಿದೆಯಲ್ಲ ಮೇಡಮ್, ಈಗ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಯಾರು ಮಾತು ಕೇಳ್ಬೇಕು ಮೇಡಮ್? ಡಬಲ್ ಇಂಜಿನ್ ಸರ್ಕಾರ ಆಗಿದೆಯಲ್ಲ ಇದು, ಅದು ಕನ್ಫರ್ಮ್ ಆಗಿದ್ರೆ ಈಗ ಒಂದು ಕ್ಲಿಯರೇಷನ್ ಇಲ್ಲಲ್ಲ ಇಲ್ಲಿ. ಈಗ ನೋಡಿ ಮೇಡಮ್, ಇಲ್ಲಿ ಕ್ಲಿಯರೇಷನ್ ಕೊಡ್ತಾ ಇರೋದು ಈಗ ಅಲ್ಲ, ಈಗ ನಿಮ್ಗೊಂದು ಟೆಸ್ಟ್ ಕೊಟ್ರು ಆಯ್ತಾ, ನೀವು ಗೂಗಲ್ ಮಾಡಿದ್ರು ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ನೀವು ಡಿ.ಕೆ. ಶಿವಕುಮಾರ್ ಅವ್ರ ಹೆಸರು ಹೇಳ್ತೀರಾ, ಆರ್.ವಿ. ದೇಶಪಾಂಡೆ ಹೇಳ್ತೀರಾ, ಡಾಕ್ಟರ್ ಜಿ. ಪರಮೇಶ್ವರ್ ಹೇಳ್ತೀರಾ, ಸಿದ್ದರಾಮಯ್ಯ ಅಂತ ಅಲ್ಲ, ಹೇಳ್ತೀರಾ? ಆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಅನ್ಅಫಿಷಿಯಲಿ ಯಾರು ಮೇಡಮ್, ಈಗ ನಾವು ಕೇಳ್ತಾರದಂದ್ರೆ ಅಲ್ವಾ? ನಮ್ಮಪ್ಪನ 5 ವರ್ಷ ಸಿಎಂ ಆ ಗೊಂದಲ ಇದ್ದಕ್ಕೋಸ್ಕರ ನೀವು ಇಲ್ಲಿ ಚರ್ಚೆ ಮಾಡ್ತಿದ್ದೀರ, ನಮ್ಮನ್ನ ಕರೆಸಿದ್ರೆ ನಾವು ಮಾತಾಡ್ತೀವಿ. ಏನಾಗ್ತದೆ ನೋಡಿ, ಮಾಧ್ಯಮಗಳು ಚರ್ಚೆ ಮಾಡ್ತಿದ್ದೀವಿ, ಇಡೀ ರಾಜ್ಯ ಚರ್ಚೆ ಮಾಡ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ನಮ್ಮಪ್ಪನ 5 ವರ್ಷ ಸಿಎಂ ಬಂದ್ಬಿಟ್ರೆ ಸಾಕು, ಇಲ್ಲಿ ಅಭಿವೃದ್ಧಿ ಶೂನ್ಯ, ಮತ್ತೆ ಇಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಎಲ್ಲ ಡೈವರ್ಷನ್ ಆಗ್ಬಿಡುತ್ತೆ, ಕಂಪ್ಲೀಟ್ ಡೈವರ್ಷನ್ ಆಗ್ಬಿಡುತ್ತೆ. ಯತೀಂದ್ರ ಹಿಂಗಂದ್ರೆ ಮಾಧ್ಯಮಗಳು ಕೂಡ ಫೋಕಸ್ ಆಗ್ತಾರೆ, ವಿರೋಧ ಪಕ್ಷಗಳು ಕೂಡ ಫೋಕಸ್ ಆಗ್ತಿವಿ. ಅಭಿವೃದ್ಧಿ ಶೂನ್ಯ ಆಗಿದೆ, 3 ವರ್ಷ ಆಗೋಗಿದೆ. 3 ವರ್ಷದಲ್ಲಿ ಒಂದೇ ಒಂದು ಇಲಾಖೆಯಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋ ಮಾತೇ ಇಲ್ಲ ಇವತ್ತು. ಯಾವ ಇಲಾಖೆಗಳು ತಗೊಂಡು ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದೆ. ಸೊ ನಾವು ಅದನ್ನ ಸೈಡಾಗಿಟ್ರೆ ಇಲ್ಲಿ ಇಕ್ಬಾಲ್ ಹುಸೇನ್ ಇವಾಗ ಒಂದು ನೋವು ಸ್ಟಾರ್ಟ್ ಆಗಿದೆ. ನಾನ್ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಮಾತಾಡಿದ್ರೆ ನೋಟಿಸ್ ಕೊಡಲ್ಲ. ಯಾಕೆ? ನಮ್ಮ ಅಧ್ಯಕ್ಷನಿಗೆ ಅಂತ ಶಕ್ತಿ ದಮ್ಮು ತಾಕತ್ತಿಲ್ವಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಿಗೆ ಅನ್ನೋದು ಒಂಥರ ಅವ್ರಿಗೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದೆ. ಪಾಪ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಅವ್ನ ಮಾತು ಬೆಲೆ ಕೊಡ್ಬೇಡ್ರಿ, ಅವ್ನ ಮಾತು ತಗೊಂಬಿಡ್ರಿ ಅಂತಾರೆ. ಅವರು ಕೂಡ ಮಾನ್ಯತೆ ಪಡೆದು ಶಾಸಕರಾಗಿದ್ದಾರೆ, ಗೌರವ ಕೊಡ್ಬೇಕಲ್ಲ. ಅಂದ್ರೆ ಅವ್ರಿಗೆ ಒಂದು ನೋಟಿಸ್ ಕೊಟ್ಬಿಟ್ಮೇಲೆ ಹೇಳ್ಸಿರೋದಲ್ಲ, ಆ ನೋಟಿಸ್ ಕೊಡಕ್ ಆಗ್ತಾ ಇಲ್ಲ ನೋಡಿ. ಆ ನೋಟಿಸ್ ಯಾರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಒಂದ್ ಕಣ್ಣು ಸುಣ್ಣ ಒಂದ್ ಕಣ್ಣು ಬೆಣ್ಣೆ ಕೆಲಸ ಮಾಡ್ತಾರೆ. ಇವತ್ತು ನೋಡಿ ಡಿ.ಕೆ. ಶಿವಕುಮಾರ್ ಮನಸ್ಥಿತಿ ಏನಾಗಿದೆ ಅಂತಂದ್ರೆ, ಸರ್ಕಾರ ಬೇಕಾದ್ರೆ ಬೀಳ್ಸಕ್ಕೂ ರೆಡಿ ಆಗಿದ್ದಾರೆ ಸಿಎಂ ಆಗ್ಲಿಲ್ಲ ಅಂದ್ರೆ. ಯಾಕಂದ್ರೆ ಅವ್ರು ಇವಾಗ ಆಗ್ಲೇ ತನು ಮನ ದನ ಎಲ್ಲ ಕೊಟ್ಬಿಟ್ಟವ್ರು, ಏನಿಲ್ಲ ಅವ್ರ ಹತ್ರ. ಈಗ ಅವ್ರ ಹತ್ರ ಇರೋದು ಒಂದೇ, ನನ್ಗೆ ಅಧಿಕಾರ ಬೇಕು, ಇನ್ನು ಕೇವಲ 2 ವರ್ಷ ಇದೆ, 2 ವರ್ಷ ಆದ್ರೂ ಕೊಡ್ಲೇಬೇಕು ಅಧಿಕಾರ ಅನ್ನೋದಕ್ಕೆ ನೇರ ಸ್ಟೇಟ್ಮೆಂಟ್ ಬರ್ತಾ ಇದ್ದಾರೆ. ಇವತ್ತು ನೋಡಿ, ಇವಾಗ ಡಿ.ಕೆ. ಶಿವಕುಮಾರ್ ಹೋಗ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋದ್ರೆ ಇಮಿಡಿಯೇಟ್ ಸಿದ್ದರಾಮಯ್ಯ ಹೋಗ್ತಾ ಇದ್ರು. ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಏನಿದೆ, ನನಗೆ ಕೆಲಸ ಇಲ್ವಾ ಮಾಡಕ್ಕೆ? ನನಗೆ ಬೇಕಾದಷ್ಟು ರಾಜ್ಯದಲ್ಲಿ ಕೆಲಸ ಇದೆ, ನಾನು ಬಜೆಟ್ ಮಂಡನೆ ರೆಡಿ ಮಾಡ್ಬೇಕು ಅಂತಾರೆ. ಇವತ್ತು ಬಜೆಟ್ ಮಂಡನೆ ಮಾಡಿದಾರೆ, 4.16 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ದಲ್ಲ, ಇನ್ನೂ 1.31 ಲಕ್ಷ ಕೋಟಿ ಹಂಗೆ ಬಜೆಟ್ ಅಲ್ಲಿ ಉಳ್ಕೊಂಡಿದ್ದಿಲ್ಲ. ಕೇವಲ ಇನ್ನ 1 ತಿಂಗಳು 2 ತಿಂಗಳಿದೆ, ಈಗ ಇನ್ನೊಂದು ಬಜೆಟ್ ಮಂಡನೆ ಮಾಡಕ್ ಹೋಗ್ತಿದ್ರೆ ಯಾಕೆ ಸಮಯ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ? ಬಜೆಟ್ ಮಾತ್ರ ಮಂಡನೆ ಮಾಡ್ತಾರೆ, ಸಾಲ ಮಾತ್ರ ತಂದು ತಲೆ ಮೇಲೆ ಹೊರಿಸ್ತಾ ಇದ್ದೀರಾ. ಒಂದು ಬಜೆಟ್ ಕಂಪ್ಲೀಟ್ ಆಗಿ ಪರಿಪೂರ್ಣವಾಗಿ ಆ ಬಜೆಟ್ ರಾಜ್ಯದ ಜನಕ್ಕೆ ಯಾಕೆ ತಲುಪ್ತಾ ಇಲ್ಲ? ಆಯ್ತು, ನೀವು ಹೇಳಿದ ಕಾಂಟೆಕ್ಸ್ಟ್ ಗೆ ಬರ್ತೀನಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇವತ್ತು ನೋಡಿ JDS ಪಕ್ಷ ಕೊಟ್ಟಿರೋಂಥ ನಾಮಕರಣ ಬದಲಾಯಿಸ್ಕೊಂಡು ನಾವು ಅಷ್ಟೇ ಇರೋ. ಇವತ್ತು ನೋಡಿ ಏನು ಗ್ರಾಮ ವ್ಯವಸ್ಥೆ ಇರೋದು ಅದನ್ನು ಕೂಡ ಮಾಡ್ತಾ ಇಲ್ಲ. ತೋರಿಸ್ಕೊಟ್ರು, ಫೌಂಡೇಶನ್ ಮಾಡ್ಕೊಟ್ರು JDS ಪಕ್ಷ, ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಮಾಡಿ ಅದನ್ನ ಮಾಡ್ತಾ ಇಲ್ಲ. ಇವತ್ತು ಜನರ ಸಮಸ್ಯೆಗಳನ್ನು ಕೇಳ್ತಾನೆ ಇಲ್ಲ. ಪ್ರತಿಯೊಂದು ವಿಚಾರದ ಕೂಡ ಸಿಎಂ ಕುರ್ಚಿಯನ್ನ ಕಾದಾಟ ಬಿಟ್ರೆ, ಇನ್ನ ಡೈವರ್ಷನ್ ಪಾಲಿಟಿಕ್ಸ್ ಬಿಟ್ರೆ, ಕಾಂಟ್ರವರ್ಸಿಗಳು ಬಿಟ್ರೆ, ಬೆಲೆ ಏರಿಕೆ ಬಿಟ್ರೆ ಏನಾದ್ರೂ ಒಂದೇ ಒಂದು ಪಾಯಿಂಟ್ ಅಭಿವೃದ್ಧಿ ಆಗಿದೆ ಇವತ್ತು? ಇವತ್ತು ಶಾಸಕರು ಯಾವ ತರ ಆಗ್ಬಿಟ್ಟಿದ್ದಾರೆ ಅಂದ್ರೆ, 50 ಕೋಟಿಗೆ ಕಾಲಿಡಿಬೇಕಂತ ಸಿದ್ದರಾಮಯ್ಯ ಯಾರು ಹೇಳಿದ್ರು? ಮಂಜುನಾಥ MLA ಹೇಳಿದ್ರು, ಸಿದ್ದರಾಮಯ್ಯ ಕಾಲಿಡ್ಬಿಟ್ರೆ ನಿಮ್ಗೆ ಅನುದಾನ ಕೊಡ್ತಾರೆ ಅಂತ. ಇವತ್ತು 50 ಕೋಟಿಗೆ ಕಾಂಗ್ರೆಸ್ ಶಾಸಕರು, ಬಿಜೆಪಿ ಶಾಸಕರು, JDS ಶಾಸಕರು ಕೋರ್ಟ್ ಹೋಗಿ ತಗೋಬೇಕಾಗಿದೆ. 50 ಕೋಟಿ ಅನುದಾನ ಕೊಡಿ ಕ್ಷೇತ್ರ ಅಭಿವೃದ್ಧಿ ಮಾಡಕ. ಎಂತ ನೀಚ ಪರಿಸ್ಥಿತಿ ಬಂದಿದೆ. ಅಲ್ಲ, ಮತ್ತೆ ಟೈಮಿಂಗ್ ನೋಡಿ, ಈ ಕಡೆ ಸಿಎಂ ಬಜೆಟ್ ರೆಡಿ ಮಾಡ್ತಾ ಇದ್ದಾರೆ, ಅದೇ ಟೈಮಲ್ಲಿ ಯಾಕೆ DCM ಡೆಲ್ಲಿಗೆ ಹೋಗ್ತಾ ಇದ್ದಾರೆ? ಅದು ಕೂಡ ಪ್ರಶ್ನೆ, ಹಲವಾರು ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ರೈಟ್. ದರ್ಶನ್ ಅವ್ರಿಗೆ ನೀವು ಹೇಳಬೇಕು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಪಕ್ಷ ಮಾತುಕತೆ ಆದಂತೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ, ಸರ್ಕಾರವೇ ಪತನವಾಗುತ್ತೆ ಅನ್ನೋದು JDS ವಾದ. ಅದೆಲ್ಲ ಯುನೋ ವೆಯ್ಟ್ಲೆಸ್ ಟಾಕ್ಸ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಅದು ಅವರ ಊಹೆಗೆ ಬಿಟ್ಟಿದ್ದು. ಐ ರೆಸ್ಪೆಕ್ಟ್, ಬಟ್ ಅದು ಅವರು ಊಹೆಗೆ ಬಿಟ್ಟಿದ್ದು. ಆ ಥರದ್ದೇನೂ ಆಗಲ್ಲ. ನಮ್ದೊಂದು ಹೈಕಮಾಂಡ್ ಪಕ್ಷ ಇರೋದು, ನಮ್ದು ಯಾವುದೋ ಬಾತ್ರೂಮ್ ಅಲ್ಲೋ ಕಿಚನ್ ಅಲ್ಲೋ. ಮೇಡಮ್, ನಾನು ಇಬ್ರು ಬಹಳ ತುಂಬಾ ಮಾತಾಡಿದ್ದಾರೆ, ಇಬ್ರು ಜೊತೆಗೆ ಸೇರಿ ನಿಮ್ಮ ಹತ್ರ ಮಾತಾಡಿದ್ದಾರೆ, ಬಹಳ ಫೈಟ್ ಮಾಡಿದ್ದಾರೆ, ಕೇಳಿಸ್ಕೊಂಡಷ್ಟೇ. ಅದು ನನ್ನ ಗೌರವ, ಸದಾ ಗೌರವ. ಮೋದಿ ಗಂಟ ಹೋಗ್ತಾರೆ, ರಾಜ್ಯದ ಬಗ್ಗೆ ಮಾತಾಡೋರು ಮೋದಿಗೆ ಹೋಗ್ತಾರೆ, ಇರೋ ವಿಷಯ ಮಾತಾಡಲ್ಲ. ಈ ವಿಷಯ ರಾಜ್ಯ ಬಗ್ಗೆ ಮಾತಾಡೋಣ. ಅವ್ರ ಹತ್ರ ಡಿ.ಕೆ. ಶಿವಕುಮಾರ್ ಪಾಯಿಂಟ್ಸ್ ಏನಿದೆ ಅದನ್ನ ಮಾತಾಡಲಿ, ರಾಜ್ಯದ ಸಿಎಂ ಬಗ್ಗೆ ಮಾತಾಡಲಿ, ನಾವು ಮೌನ ವಹಿಸ್ತೀವಿ. ಅದು ಬಿಟ್ಬಿಟ್ಟು ಇವ್ರೇನಾದ್ರು ಮೋದಿ ಅವರು ಲಿಫ್ಟಿನೋ ಮತ್ತೆ ಹೊರದೇಶಗಳು ತಗೊಂಡು ಬೇಡ. ಇವಾಗ ಈ ಶಿವಕುಮಾರ್ ಅವರು ಒಂದೇ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ,
ನೀವು ತಗೊಂಡಿರೋ ವಿಷಯಕ್ಕೆ ಗೌರವ ಕೊಟ್ಟು ಇದ್ರ ಬಗ್ಗೆ ಮಾತಾಡ್ಲಿ. ಹಾ. ಬೇರೆದ್ರ ಬಗ್ಗೆ ಕೇಳಲ್ಲ. ಇನ್ನೊಂದು ಮಾತಾಡೋರು ನಾನು ಎರಡು ಪಕ್ಷದ ವಕ್ತಾರರ ಜೀತದ ಆಳಲ್ಲ, ನಾನೊಂದು ಪಕ್ಷದ ಗೌರವಾನ್ವಿತ ವಕ್ತಾರ. Subject ಇವ್ರನ್ನ ಇವ್ರನ್ನ ಹೇಳ್ತಂದ್ರೆ ನಾನು ಮಾತಾಡಕ್ಕೆ ಇಲ್ಲಿ ಕೂತಿಲ್ಲ. ಐ ನೋ ವಾಟ್ ಟು ಸ್ಪೀಕ್, ಐ ನೋ ವಾಟ್ ಟು ನಾಟ್ ಟು ಸ್ಪೀಕ್ ಅನ್ನೋ ಮೇಡಮ್ ಅವ್ರು ಕೆಲವೊಂದು ವಿಚಾರ ಮಾತಾಡ್ಲೇಬೇಕು. ಈಗ ದೆಹಲಿಗೆ ಹೋಗಿದ್ದಾರೆ, ದೆಹಲಿಗೆ ಹೈಕಮಾಂಡ್, ಅಸ್ಸಾಂ ಚುನಾವಣೆ, ಪಂಚರಾಜ್ಯ ಚುನಾವಣೆಗಳು, ಅನೇಕ ವಿಚಾರಗಳು, GBA ಚುನಾವಣೆ ಕೊಟ್ಟಿಲ್ಲ ಮೇಡಮ್. ನಾನು ಕೇಳಿದ್ದೀನಿ, ಪ್ಲೀಸ್ ಈ ವರ್ತನೆ ವಿಕೃತಿ ಅಂತ ಹೇಳ್ಬೋದು. ಇರಿ ಅವ್ರು ಬರೀ DK ಶಿವಕುಮಾರ್, ಸಿದ್ದರಾಮಯ್ಯ ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾರೆ, ಅವ್ರು ನರೇಂದ್ರ ಬಗ್ಗೆ ಅಸ್ಸಾಂ ಅಂತ ಹೇಳಿದ್ರು ಅವರು. ಇದನ್ನ ಇವ್ರು ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಪಾಯಿಂಟ್ ಬಂತ ಪಾಯಿಂಟ್ ಮೇಡಮ್ ಅವ್ರು ಸೈಲೆಂಟ್ ಇಲ್ಲ ಅಂದ್ರೆ ನಾನು ಕೈ ಕಟ್ಟಿ ಕೂತ್ಕೊಳ್ತೀನಿ. ಅಲ್ಲ ಸ್ವತಃ DK ಶಿವಕುಮಾರ್ ಅವರು ಅಸ್ಸಾಂ ಚುನಾವಣೆ ನಿಮಿತ್ತ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದಿತ್ತಲ್ಲ ಅಂತ ಬರೀ DK ಶಿವಕುಮಾರ್, ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಬಗ್ಗೆನೇ ಮಾತಾಡ್ತಾರೆ, ಮೋದಿ ಬಿಜೆಪಿ ಅಂತ ಹೋಗಲ್ಲ. ಮೇಡಮ್ ನಾನು ಏನ್ ಮಾತಾಡ್ಬೇಕು ಅಂತ ನನಗೆ ಗೊತ್ತಿದೆ. ನಂದು ರಾಜ್ಯದ್ದು ಮಾತಾಡ್ತೀನಿ, ದೇಶದ್ದು ಮಾತಾಡ್ತೀನಿ. ಅಲ್ಲ ದೇಶದ್ದು ನಾವು ಇಡ್ತೀವಿ ಸಬ್ಜೆಕ್ಟ್. ಯಾಕೆ ದೇಶದ ರಾಜಧಾನಿಗೆ DK ಶಿವಕುಮಾರ್ ಹೋಗಿರೋ ಸಬ್ಜೆಕ್ಟ್ ನೀವು ಇಟ್ಟಿದಾಗ ದೆಹಲಿ ರಾಜಧಾನಿ ನಾವು ಮಾತಾಡಲೇಬೇಕಾಗ್ತದೆ. ಅರ್ಥ ಮಾಡ್ಕೋಬೇಕು. ದೆಹಲಿಯ NDA ಸರ್ಕಾರದ ಈಗ ನನಗೆ ನೀವು ಅಥವಾ ಅವ್ರ ಅಭಿವೃದ್ಧಿ ಏನ್ ಮಾಡಿದ್ದೀರಾ, ನೀವು ಡೈವರ್ಟ್ ಮಾಡ್ಬೇಕು. ಇವರು ಅದೇ ಕಂಟ್ರೋಲ್ ಇಟ್ಕೊಳ್ಳಿ. ನನ್ನ ರಿಕ್ವೆಸ್ಟ್ ಏನ್ ಗೊತ್ತಾ, ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ ಮೇಡಮ್. ಮಾತಾಡೋಕೆ ಬಂದ NDA ಸರ್ಕಾರದ ವೈಫಲ್ಯ ಬಗ್ಗೆ ಇನ್ನೊಂದು ದಿವಸ ಡಿಬೇಟ್ ಹೇಳೋಣ. ಈಗ ಲಾಸ್ಟ್ ಅವಕಾಶ ಕೊಟ್ಟೆ ನಿಮ್ಗೆ. NDA ಬಗ್ಗೆ ನೀವು ವೈಫಲ್ಯಗಳನ್ನು ಉಲ್ಲೇಖ ಮಾಡಿದ್ರಿ. ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಆರ್ಡರ್ ಮೀ ಅಂತ ಹೇಳಿದ್ರೆ ನೀವು ಕೂಡ ಪ್ರಶ್ನೆ ಕೇಳಿದಿರಲ್ರಿ, ಬಿಡ್ರಿ. ಪ್ರಶ್ನೆ ಕೇಳಿದಿರಲ್ರಿ, ಸಬ್ಜೆಕ್ಟ್ ಮಾತಾಡ್ರಿ. ಮಾತಾಡಕ್ ಬಿಡ್ದಂಗೆ ನೀವೇ ಮಧ್ಯ ಮಾತಾಡ್ರಿ, ನಮಗೆಲ್ಲ ಅವಕಾಶ ಬಿಡಿ. ನಾನು ಅಸ್ಸಾಂ ಅಂತ ಹೇಳಿದ್ನಲ್ಲಾಗ ಆ ವಿಚಾರನೂ ಹೋಗಿದ್ದಾರೆ, ಮಾಧ್ಯಮ ಕೇಳಿದ್ದಾರೆ. ಆಯ್ತಾ? ಚುನಾವಣೆ ಅವಾಗಿಂದ ಬಹಳ ಉಪದ್ರ ಕೊಡ್ತಾ ಇದ್ದೀರಿ, ಬಹಳ ಉಪದ್ರ ಕೊಡ್ತಾ ಇದ್ದೀರಿ. ನೀವು ವಕ್ತಾರ ಬಂದಿಲ್ಲ, ಮಾತಾಡ್ಲಿ ನೋಡೋಣ, ಹೇಳಿ ಮೇಡಮ್. ರಾಜ್ಯದ ಅಭಿವೃದ್ಧಿ ವಿಚಾರನ ಮಾತಾಡಿದ್ರಲ್ವಾ? ಕರ್ನಾಟಕ GST ಪೇಯಿಂಗ್ ಅಲ್ಲಿ ನಂಬರ್ 2 ಇದೆ ಮೇಡಮ್. GDP ನಲ್ಲಿ ಇವತ್ತು ಕರ್ನಾಟಕ ನಂಬರ್ 1 ಇದೆ. ಗ್ರಾಮೀಣ ಅಭಿವೃದ್ಧಿ ಇಡೀ ದೇಶದ ಪ್ರಧಾನಿಯವರು ಕೊಡುವಂತ ಕಚೇರಿಯಿಂದ ಕೊಡುವಂತದ್ದು ಕರ್ನಾಟಕ ನಂಬರ್ 1 ಇದೆ. PWD ಇಲಾಖೆಗೂ ಪ್ರಶಸ್ತಿಯನ್ನ ನಾವು ಸ್ವೀಕಾರ ಮಾಡಿದ್ವಿ. ತುಮಕೂರಿನ ಪ್ರಭು ಅಂತ ಹೇಳ್ಬಿಟ್ಟು ಅಧಿಕಾರಿಯವರು ಮೊನ್ನೆ ಹೋಗಿ ತುಮಕೂರಿಗೆ ಒಂದು ವಿಶೇಷ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದಾರೆ. KSRTC ಇಡೀ ದೇಶದಲ್ಲಿ ನಂಬರ್ 1 ಇದೆ. ಇವರೇನೋ ಆಸ್ಪತ್ರೆ ವಿಚಾರ ಅಂತ ಮಾಡಿದ್ರು. ಇವತ್ತು ಗುಲ್ಬರ್ಗದಲ್ಲಿ ಕಟ್ಟಿರ್ತಕ್ಕಂಥ ESI ಹಾಸ್ಪಿಟ್ಲು ಇಡೀ ಏಷ್ಯಾದಲ್ಲಿ ನಂಬರ್ 1 ಅಂತ ಹೆಸರಿದೆ. ಅದ್ಮೇಲೆ ಮಾಲ್ಗೆ ಮೇಲೆ ಎಲ್ಲದಕ್ಕೂ ಮಿತಿ ಇದೆ. ನಾಗೇಂದ್ರ ಬೇಡ ಮೇಡಮ್, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ಹೇಳಿ. ಸತ್ಯ ಹೇಳ್ತಾ ಇದೀವಿ ನಾವು, ಸತ್ಯನ ಬಾಯಿ ಮಾನಸಿಕ ರೋಗಿಗಳ ನಿಮಂಚಿಂದ ಬಂದಿದ್ದಾರೆ. ಅನಿಸ್ತಾ ಇದೆ. ನಾವು ಮಾನವರು, ಮನುಷ್ಯರು, ಕೊನೆ ಪಕ್ಷ ಅರ್ಥ ಮಾಡ್ಕೊಬೇಕು. RV ದೇಶಪಾಂಡೆ ಅವರು ಗೊಂದಲವನ್ನ ಬೇಗ ಬಗೆಹರಿಸಿ ಅಂತ ಒಬ್ಬ ಹಿರಿಯ ನಾಯಕರು ಹೇಳಿದ್ದಾರೆ. ಈ ಕೂಗಾದ್ರೂ ಕೇಳಲ್ವಾ ಹೈಕಮಾಂಡ್ಗೆ? ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಮೇಡಮ್. ಹೈಕಮಾಂಡ್ ದೇ ವಿಲ್ ಟೇಕ್ ದೇರ್ ಓನ್ ಡಿಸಿಷನ್. That left our party. What is your problem? ನೀವು ZTV ದಿವ್ಯಶ್ರೀ ಹೇಳಿದ ತಕ್ಷಣ ಹೈಕಮಾಂಡ್ ದರಗಿಳಿದು ಬರ್ಬೇಕು. ಇರ್ಲಿ ಬಿಡ್ರಿ, ನಮ್ಮ ಪಕ್ಷ ಆಯ್ತು ಬಿಡಿ. ಸರ್ಕಾರ ನಡೆಯಕ ಬೇಡವಾ? ಆಯ್ತು ಬಿಡಿ, DK ಶಿವಕುಮಾರ್ ಅವರು ಹೇಳಿದ್ರೆ ಮಾಡಬೇಕು, ಸಿದ್ದರಾಮಯ್ಯ ಅವರು ಹೇಳಿದ್ರೆ ಮಾಡಬೇಕು. ನನ್ನ ಮಾತು ಯಾಕೆ ಕಾಂಗ್ರೆಸ್ ಕೇಳಬೇಕು? ನಾವು ಹೇಳ್ತಾ ಇದೀವಲ್ಲ. ಅಂಡ್ ನಾನು ಹೇಳಿದ್ದನ್ನು ಕೇಳಬೇಕು. ಯಾಕೆ
ಯಾಕಂದ್ರೆ ರಾಜ್ಯದಲ್ಲಿ ಆಡಳಿತವನ್ನ ಕರ್ನಾಟಕ ಕಾಂಗ್ರೆಸ್ ಯಾರು ನಮ್ಮ ನಡೆಸ್ತಾ ಹೈಕಮಾಂಡ್ ಇದೆ. ಕೇಳ್ಬೇಕಾ? ಜನಸಾಮಾನ್ಯರ ನಮ್ಮ ಹೈಕಮಾಂಡ್ ಧ್ವನಿಯಾಗಿ ಕೇಳ್ಬೇಕಾ? ಇವತ್ತು ಸರ್ಕಾರ ಹೌದು. ಜನ ವಿರೋಧ ಸರ್ಕಾರ ಏನ್ ಅದೆಲ್ಲ ಹೇಳ್ಕೊಂಡು ಕೇಳಕ್ಕೆ ನಾವು ಕಾಂಗ್ರೆಸ್ ಒಂದು ವಿಚಾರ ಇದೆ. ಕಾಂಗ್ರೆಸ್ ನೀವು ಯಾವ್ದಾದ್ರು ಪಕ್ಷದ ವಕ್ತಾರ? ಪಕ್ಷದ ವಕ್ತಾರ ಇದ್ರೆ ಬಿಜೆಪಿ ಏಜೆಂಟ್ ನೀವು. ಸರ್ವಾಧಿಕಾರಿ ಏಜೆಂಟ್ ಇದು. ಇವತ್ತು ಜನಸಾಮಾನ್ಯರ ನಮ್ಮ ಹೈಕಮಾಂಡ್ ಮಾತಾಡೋದಿದ್ದಾರೆ ನಿಮಗಿಲ್ಲ. ಏನು ಕೇಳುವಾಧಿಕಾರಿಗಳಲ್ಲ ಇದು. ಪ್ರಜಾಪ್ರಭುತ್ವ ಇದು. ಪ್ರಜಾಪ್ರಭುತ್ವ ಕೇಳಬೇಕು. ಈ ದುರಂಕಾರವನ್ನ ಬಿಟ್ಬಿಡಿ. ಇವತ್ತು ನಿಮ್ಮ ದುರಂಕಾರದ ಮಾತನ್ನ ಬಿಡಿ. ಅಯ್ಯೋ ಎಷ್ಟು ಕಿರ್ಚಿಲ್ಲ ಅಷ್ಟೇ. ಯು ಸ್ಪೋಕನ್ ವೆರಿ ನಾನ್ಸೆನ್ಸ್. ಯಾವ ಗಾಂಧಿ ಡೈನೆಸ್ಟಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವರು ಹೆಮ್ಮೆ ಶಿಷ್ಯ ಹೆಮ್ಮೆ ನೀವು ಫಸ್ಟ್ ಮಾತಿಗೆ ಬೆಲೆ ಇಲ್ವಾ ನಿಮ್ ಪಕ್ಷದಲ್ಲಿ? ಡಾಕ್ಟರ್ ಜಿ ಪರಮೇಶ್ವರ್ ಮಾತಿಗೆ ಬೆಲೆ ಇಲ್ವಾ? ಏಜೆಂಟ್ಗಳಾಗದಲ್ಲ ಹಾಗಾದ್ರೆ ವೋಟ್ ಬೇಡ ಪ್ರಜೆಗಳು ವೋಟ್ ಬೇಡ ನಾನು ವಾದ ಮಾಡ್ತಾ ಇದ್ದೀನಿ ಅಂತ ಅಲ್ಲರೇ ನೀವು ನಾಲ್ಗೆನ ಇದೇನು ದರ್ಶನ್ ಅವರೇ? ನಿಮ್ಮ ಮಾತೆ ನಿಮಗೆ ವಾಪಸ್ ಕೊಡ್ತೀನಿ. ಏನಿದು ನಿಮ್ಮ ಮಾತೆ ನಿಮ್ದು ನಾಲ್ಗೆನೋ ಏನದು? ಛೇ 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 ಏನಿದು? ಏನ್ ಮಾತಾಡಿದ್ರೆ ಮಾನಸಿಕವಾಗಿ ಸ್ವಾಸ್ಥ್ಯ ಇದೆಯಾ? ಒಬ್ಬ ಪತ್ರಕರ್ತರ ನಿಮ್ಮ ವಿರೋಧ ಯಾರು ಮಾತಾಡೋದು ಪರವಾಗಿ ಮಾತಾಡ್ಬಿಟ್ರೆ ನಾವು ಕಾಂಗ್ರೆಸ್ನವರ ಆರ್ಡರ್ ಮಾಡ್ತೀನಿ. ಯಾರದು ಆರ್ಡರ್ ಮಾಡ್ತೀನಿ? ಪ್ರಜ್ಞೆ ಇಲ್ಲಿಲ್ಲ. ಏನಿದೆ ಅರ್ಥ ಮಾಡ್ಕೊಳ್ಳಿ ದರ್ಶನ್ ಅವರೇ. ಇಷ್ಟದ ಮಾತುಗಳನ್ನ ಕೇಳಲ್ಲ ನೀವು ನಡೆಸ್ಕೊಂಡ ನಡೆಯಕ್ಕಲ್ಲ. ನಾನು ಅವಾಗ್ಲೂ ಹೇಳ್ದೆ ನನಗೊಂದು ಮಾತಾಡೋಕೊಂದು ಅವಕಾಶ ಕೊಟ್ಟಾಗ ಇವರಿಂದ ಆರ್ಡರ್ ತಗೊಂಡು ನೀವು ಹೇಳಿಸ್ತಾ ಇದ್ದೀರಾ. ಅವ್ರೇನ್ ಹೇಳ್ತಾರೆ ಅದನ್ನ ಹೇಳಿ ಅಂತ. ಅವರಿಂದ ಬಾಯಿಂದ ಬಾಯಿ ಸೇರಿಸ್ತೀರಾ? ಅವ್ರೇನ್ ಹೇಳ್ತಾರೆ ಅದನ್ನ ಹೇಳಿ ಅಂತ. ನಡ್ಕೊಂಡಾಗ ಈ ರೀತಿ ಆರೋಪ ಮಾಡೋದು ನಿಮಗೆ ಶೋಭೆ ತರಲ್ಲ. ನೀವು ಡಿ ಕೆ ಶಿವಕುಮಾರ್ ಅವರ ಹೆಮ್ಮೆಯ ಶಿಷ್ಯ ಅಲ್ವಾ? ಅವ್ರಿಗೆ ಶೋಭೆ ತರಲ್ಲ. ಕಾಂಗ್ರೆಸ್ ನ ಕಟ್ಟಾಳು ಅಲ್ವಾ? ಕಾಂಗ್ರೆಸ್ ಕಾರ್ಯಕರ್ತ ಅಲ್ವಾ? ನಿಮಗೆ ಶೋಭೆ ತರೋದಿಲ್ಲ. ಇದು ನಿಮ್ಮ ಸಂಸ್ಕಾರನ? ಇದು ನಿಮ್ಮ ಸಂಸ್ಕಾರ? ಏನ್ ಮಾತಾಡ್ತಾ ಇದ್ದೀರಿ? ಒಂದು ವೇದಿಕೆಯಲ್ಲಿದೆ ಪರವಾಗಿ ಮಾತಾಡ್ಬೇಕ ನಾನು? ನಿಮ್ಮ ಪರವಾಗಿ ಮಾತಾಡ್ಬೇಕ ನಾನು? ಮೋದಿ ಜಪ ಮಾಡ್ಕೊಂಡಿರಿ. ಮೋದಿ ಜಪ ಮಾಡ್ಕೊಂಡಿರಿ. ಮಾತಾಡಂಗಿಲ್ಲ ಅಂತ ಎಲ್ಲ ರಾಜ್ಯ ಸರ್ಕಾರ ಹೌದ್ರಿ. ಪ್ರಶ್ನೆ ಕೇಳಬೇಕು. ನೀವೇನು ಕೇಳ್ರಿ ಸಾಕು. ಅವ್ರದೊಂದು ಸ್ಟೇಟ್ಮೆಂಟ್ ಬಿಜೆಪಿ ಏಜೆಂಟ್
ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ನಾವು BJP agent. ಖಂಡಿತ ಅಲ್ವಾ? ಸರ್ವಾಧಿಕಾರಿ ಮನಸ್ಥಿತಿ ಅವ್ರದ್ದು. ನೀವು ಒಬ್ಬ anchor ಆಗಿ ಅವರಿಂದ ಹೇಳಿಸ್ತೀರಿ. ಅವರಿಂದ ಏನ್ರಿ ಹೇಳ್ತಾರೆ? ನೀವು anchor ಆಗಿ ಇವ್ರ. ಕಾಂಗ್ರೆಸ್ ನೀವು anchor ಆಗಿ ಇವ್ರ. ನೀವು ಅಲ್ಲ ನೀವು anchor ಆಗಿ ಇವ್ರ. ಬೇಕು ನೀವು ಅತಿ ಬುದ್ಧಿವಂತೆ ಇನ್ನೊಬ್ರನ್ನ ತುಳಿಯೋ ಕೆಲಸ ಬಿಟ್ಬಿಡಿ. ಅವರಿಂದ ನನಗೆ ಕೇಳಿಸುವಂತದಕ್ಕೆ ನೀವು ಮಾತಾಡೋದು ನಿಮ್ಮ ಮುಗಿನರಕ್ಕೆ ಬಿಟ್ಬಿಡಿ. ನಿಮ್ಮ ದರ್ಶನ್ ಅವರ ಮಾತಿನ ಅರ್ಥ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಇವ್ರನ್ನ ನಾನು ಪ್ರಶ್ನೆ ಕೇಳಿದ್ದೀನಿ. ನಿಮ್ಗೆ ಕಣ್ಣಿ ಕಾಣಲ್ವಾ? ಎಲ್ಲಿ ರಾಜ್ಯ ಮಾತಾಡಬೇಡಿ. ಈ ಜೋರ್ ಮಾತಿಗೆಲ್ಲ ಭಯ ಪಡೋ ಜಗ್ಗ ವ್ಯಕ್ತಿನ ಅಲ್ಲ. ಇದು ಭಯ ಪಡೋ ಸ್ಟೇಟ್ಮೆಂಟ್. ಪ್ರಾಮಾಣಿಕ ಮಾತು, ಸತ್ಯ ನುಡಿತೀನಿ, ಪ್ರಾಮಾಣಿಕರಿಗೆ ಸರ್ಕಾರದ ಪರವಾಗಿ ಸುಮ್ಮನೆ ಕೂತ್ಕೊಂಡ್ರೆ ಪರವಾಗಿ ನಡ್ಕೋಬೇಕು ಅಂತ ನಿಮ್ ಪರವಾಗಿ ಮಾಧ್ಯಮದವರು ನಿಮ್ ಪರವಾಗಿ ಏನದು ಇವ್ರಿಂದ ಹೇಳಿಸ್ಕೊಂಡು ಮಾಡ್ತೀರೇನ್ರಿ? ಸರ್ಕಾರದ ಬಗ್ಗೆ ಮಾತಾಡೋಂಗಿರುತ್ತೆ, ಮೋದಿ ಅವ್ರ ಬಗ್ಗೆ ಮಾತಾಡೋಂಗಿರುತ್ತೆ. ನೀವು ನೆಲಕ್ಕೆ ತುಳ್ತಿದ್ದೀರಿ. ಈ ತರದೆಲ್ಲ ಚರ್ಚೆಗಳೆಲ್ಲ ಇವರು ಬಿಹೇವಿಯರ್ಗಳನ್ನ ಕಂಟ್ರೋಲ್ ಮಾಡಕ್ಕಾಗ್ತದೆ. ನೀವು ಆಡಿದ್ದೆಲ್ಲ ಕೇಳ್ಕೊಂಡ್ಬರಕ್ಕೆಲ್ಲ ನಾವೇನು ಗೊತ್ತಿಲ್ಲ. ಇಲ್ಲಿ ಬರೀ ಗೋಧಿ ಮೀಡಿಯಾ ಸತ್ಯ ಸುಳ್ಳಾಗಿದೆ ನೋಡಿ. ಹೆಲಿಕಾಪ್ಟರ್ ತಗೊಂಡು ನೋಡಿ ಅಲ್ಲಿ ESI ಹಾಸ್ಪಿಟಲ್ ಕರ್ಗೇರ ನಮ್ಮ ರಾಜ್ಯಕ್ಕೆ ತೆರಿಗೆ ಹಣ ಎಲ್ಲಿಂದ ಬಂತು? ಯಾಕೆ ಅವಾಗ ಮಾತಾಡ್ಬೇಕಾದ್ರೆ ನೀವೇನು ಕಂಟ್ರೋಲ್ ಮಾಡಿದ್ರ? ಬಜೆಟ್ ಹಣ ಮಾತಾಡ್ಲಿ, ತೆರಿಗೆ ಹಣ ಮಾತಾಡ್ಲಿ, ಮೆಟ್ರೋ ಹಣ ಮಾತಾಡ್ಲಿ, ಭದ್ರ ಮೇಲ್ದಂಡ ಹಣ ಮಾತಾಡ್ಲಿ, ಕಳಸಾ ಬಂಡೂರಿ ಬಗ್ಗೆ ಮಾತಾಡ್ಲಿ, ಮೇಕೆದಾಟು ಬಗ್ಗೆ ಮಾತಾಡ್ಲಿ, ಅನುದಾನದ ಬಗ್ಗೆ ಮಾತಾಡ್ಲಿ, ಬರೀಪಲ್ ರಿಂಗ್ ರೋಡ್ ಬಗ್ಗೆ ಮಾತಾಡ್ಲಿ, ಕೆರೆಕಟ್ಟೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ, ಬರೀ ಚುನಾವಣಾ ಪ್ರಚಾರ, ಬರೀ ವಿದೇಶ ಸುತ್ತೋದು. ನೀವು ಟಾಮ್ ಮೋದಿ ಜಪ ಬಿಡ್ರಿ. ಅದನ್ನೇ ಮಾತಾಡಕ್ ಒಂದ್ ದಿವಸ ಸಬ್ಜೆಕ್ಟ್ ಬರ್ತೀವಿ, ನೀವೇ ಮಾತಾಡ್ರಿ. ರಾಜ್ಯದ ವಿಚಾರ ಬಿಡ್ಲಿಲ್ಲ ನೀವು. ಏನೋ ಹೈಕಮಾಂಡ್ ಮಾಡ್ತೀರಲ್ರಿ? ಧೈರ್ಯ ಇಲ್ವಾ ನಿಮಗೆ? ಕುರ್ಚಿ ಬಗ್ಗೆ ಮಾತಾಡೋದು ಧೈರ್ಯ ಇಲ್ವಾ? ನೀವು ಕರ್ದಿರೋ ಹೊತ್ತಿಗೆ ಧೈರ್ಯದಿಂದ ಬಂದಿರೋದು. ಕಾಂಗ್ರೆಸ್ ವಕ್ತಾರರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ನಿಮ್ಮ ಹೈಕಮಾಂಡ್ ಏನು ಅತೀತವಾ? ಮೇಲಿಂದ ಬಂದಿದ್ಯಾ? ಮೂರ್ ಜನ ಸಿಎಂ ಬದಲಾಗಿ ನೀವು ಉತ್ತರ ಕೊಡಿ. ಯಾಕೆ ಉತ್ತರ ಕೊಡಕ್ಕಾಗಲ್ಲ? ರಾಹುಲ್ ಗಾಂಧಿ ಮೇಲಿಂದ ಬಂದಿರೋದಾ? ರಾಹುಲ್ ಗಾಂಧಿ ಮೇಲಿಂದ ಬಂದಿರೋದಾ? ನಿಮ್ಮ ಹೈಕಮಾಂಡ್ ಅತೀತ ಯಾಕೆ ಪ್ರಶ್ನೆ ಕೇಳಬಾರ್ದು? ಸ್ವಾತಂತ್ರ್ಯ ಪಕ್ಷವನ್ನೇ ಬ್ರಿಟಿಷ್ ಹುಟ್ಟಾಕಿದ್ದು. ಪಕ್ಷವನ್ನೇ ಬ್ರಿಟಿಷ್ ಹುಟ್ಟಾಕಿದ್ದು. ನಿಮ್ಮ ಪಕ್ಷವನ್ನೇ ಬ್ರಿಟಿಷ್ ಹುಟ್ಟಾಕಿದ್ದು. ಬ್ರಿಟಿಷ್ ನಿಮ್ಮ ಪಕ್ಷವನ್ನೇ ಬ್ರಿಟಿಷ್ ಹುಟ್ಟಾಕಿದ್ದು. ವಿರೋಧಿಗಳು ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನ ನಡೆಸ್ತಾ ಇರುವಂತಹ ಕಾಂಗ್ರೆಸ್ನ ಸೋಕಾಲ್ಡ್ ನಾಯಕರು ಹಾದಿ ಬೀದಿಯಲ್ಲಿ ಬೇಕಾದಷ್ಟು ಹೇಳಿಕೆ ಕೊಡಬಹುದು. ಕುರ್ಚಿ ಬಗ್ಗೆನೂ ಮಾತಾಡಬಹುದು, ಒಪ್ಪಂದದ ಬಗ್ಗೆನೂ ಮಾತಾಡಬಹುದು. ಆದ್ರೆ ಅದನ್ನ ಮಾಧ್ಯಮ ಪ್ರಶ್ನೆ ಮಾಡಂಗಿಲ್ಲ. ಒಂದು ಪಕ್ಷ ಮಾಧ್ಯಮ ಪ್ರಶ್ನೆ ಮಾಡಿದ್ರೆ ಮಾಧ್ಯಮದವರು ಬಿಜೆಪಿ ಏಜೆಂಟ್ಗಳು. ಎಂಥ ಸ್ಟೇಟ್ಮೆಂಟ್ ಇದು! ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ಇದನ್ನ ದಬ್ಬಾಳಿಕೆ
ದಬ್ಬಾಳಿಕೆ ಆಡಳಿತ ಅಂತ ಹೇಳೋದು. ಹಾಗಾಗಿ ಇಂತಹ ಸರ್ಕಾರವನ್ನ ರಾಜ್ಯದ ಜನ ಉಳಿಸ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಕಾಂಗ್ರೆಸ್ನ ಈ ವಕ್ತಾರರ ಹೇಳಿಕೆಗೆ ಧಿಕ್ಕಾರ ಕೂಗ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾಂಗ್ರೆಸ್ ದಬ್ಬಾಳಿಕೆ